ಈಗ 3 ಕಿಲೋಮೀಟರ್ಸು. ನನಗೊಂದು ಸಿಕ್ಕಾಪಟ್ಟೆ ಬ್ಯಾಡ್ ಹ್ಯಾಬಿಟ್ ಇದೆ. ಅವಳು ಎತ್ಕೊಂಡ ಲಾಂಗ್ ಎತ್ತದ ಲಾಂಗು. ಲಾಸ್ಟ್ ಆಲ್ ದ ಫುಟೇಜಸ್ ಫ್ರಮ್ ಮೈ ಐಫೋನ್. ಬಿಡಿ ಸಾಕು. 7.6 ಮಿಲಿಯನ್ ಏನೋ ಓಡಿದೆ. ಫೈನಲಿ ಮೇಡ್ ಇಟ್ ಹೋಮ್. ಫುಲ್ ನೈಟ್ ಕುತ್ಕೊಂಡಿದ್ದಾನೆ. ಹೆಂಗಿದೆ? ಹಾಂ, ಅಯ್ಯೋ. ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅಫಿಷಿಯಲಿ ನಮ್ಮ ಹಿಂದೂಗಳಿಗೆ ಇದು ಹೊಸ ವರ್ಷ. ಸೊ ಹ್ಯಾಪಿ ನ್ಯೂ ಇಯರ್ ಟು. ಫೈನಲಿ ಬೇಸ್ಟ್ನ ನೋಡೋ ಟೈಮ್ ಬಂದೇ ಬಿಡ್ತು. ಆ್ಯಕ್ಚುಲಿ ಇದು ಪ್ರೀವಿಯಸ್ ವಿಡಿಯೋದು ಕಂಟಿನ್ಯೂಷನ್ ವಿಡಿಯೋನೇ. PTC ಮಾಡ್ತಾ ಇರಲಿಲ್ಲ ನಾನು ಈ ವಿಡಿಯೋಗೆ. ಬಟ್ ಏನಾಗಿದೆ, ನಾನು ಆ ಗೋಪ್ರೋನಲ್ಲಿ ಮತ್ತು ಐಫೋನಲ್ಲಿ ರೆಕಾರ್ಡ್ ಮಾಡೋದು ಯೂಶಲಿ ನಾನು ಎಲ್ಲಾದರೂ ಬೈಕ್ ಎತ್ಕೊಂಡು ಹೋದಾಗ. ಸೊ ನನಗೊಂದು ಸಿಕ್ಕಾಪಟ್ಟೆ ಬ್ಯಾಡ್ ಹ್ಯಾಬಿಟ್ ಇದೆ. ಏನಂದರೆ ಎವ್ರಿ ಟೈಮ್ ನಾನು ಶೂಟ್ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ಕಾಪಿ ಮಾಡ್ತೀನಲ್ಲ ಫೈಲ್ಸ್ ಎಲ್ಲ. ಸೊ ಕಾಪಿ ಮಾಡಿದ್ದೆ ಇನ್ಸ್ಟೆಂಟ್ಲಿ ಅಲ್ಲಿ ಫೋನಲ್ಲಿ ಇರೋದನ್ನ ಡಿಲೀಟ್ ಮಾಡಿಬಿಡ್ತೀನಿ, ಅಥವಾ ಗೋಪ್ರೋ ಮೆಮೊರಿ ಕಾರ್ಡಲ್ಲಿ ಇರೋದನ್ನ ಎತ್ಬಿಡ್ತೀನಿ ಸಿಸ್ಟಮ್ಗೆ ಹಾಕೊಂಡಿದ್ದಾದಮೇಲೆ. ಸೊ ದಟ್ಸ್ ಒನ್ ವೆರಿ ಬ್ಯಾಡ್ ಹ್ಯಾಬಿಟ್ ಐ ಹ್ಯಾವ್. ಯಾಕಂದರೆ ಅದು ನೆಕ್ಸ್ಟ್ ಶೂಟ್ಗೆ ಸ್ಪೇಸ್ ಇರುತ್ತೆ ಅಲ್ಲಿ. ಐ ಡೋಂಟ್ ಹ್ಯಾವ್ ಟು ಅಗೇನ್ ಗೋ ಬ್ಯಾಕ್ ಆ್ಯಂಡ್ ಡಿಲೀಟ್ ದಿ ಓಲ್ಡ್ ಸ್ಟಫ್ ಅಂದ್ಬಿಟ್ಟು ನಾನು ಆ ಕಾಂಪ್ಲಿಕೇಶನ್ ಇಟ್ಕೊಳ್ಳೋದೇ ಇಲ್ಲ. ಇದನ್ನು ಓವರ್ ಆರ್ಗನೈಸೇಷನ್ ಅಂತ ಹೇಳ್ಬೋದು. ಒಂಥರ ಹಂಗೇನೆ ಓವರ್ ಪರ್ಫೆಕ್ಷನಿಸ್ಟು, ಓವರ್ ಆರ್ಗನೈಸ್ ನಾನು. ಸೊ ನಾನು ಹೆಂಡತಿ ಯಾವಾಗಲೂ ಬೈತಾ ಇರ್ತಾಳೆ, ಈ ಬುದ್ಧಿ ನೀನು ಫಸ್ಟ್ ಬಿಡಬೇಕು ಅಂತ. ಯಾಕಂದರೆ ಹಿಂದೆನೂ ಸುಮಾರು ಸರಿ ಈ ಥರ ಫೇಸ್ ಮಾಡಿದ್ದೀನಿ ನಾನು. ಸೊ ಕಾಪಿ ಮಾಡಿದವನು ಏನು ಮಾಡ್ತೀನಿ, ಫೋನಲ್ಲಿರೋ ಡಿಲೀಟ್ ಮಾಡ್ತೀನಾ, ಇಲ್ಲಿ ಏನೋ ಮಿಸ್ ಆಗಿ ಏನೋ ಕೀ ಓದಿಸ್ತೀನಿ, ಇಲ್ಲಿರೋದು ಔಟ್ ಆಗಿಬಿಡುತ್ತೆ. ಸೊ ಈ ಥರ ಸುಮಾರು ಸರಿ ಹಿಂದೆ ಮಾಡಿದ್ದೀನಿ, ಬಟ್ ರಿಕವರ್ ಮಾಡಿದ್ದೀನಿ. ಐ ನೋ ದ ರಿಕವರಿ ಪ್ರಾಸೆಸ್, ರಿಕವರ್ ಟೂಲ್ಸ್ ಎಲ್ಲ ನಾನು ಯೂಸ್ ಮಾಡೋದು ಗೊತ್ತು. ಸೊ ರಿಕವರ್ ಮಾಡ್ಕೊಂಡಿದ್ದೀನಿ ಹಿಂದೆ. ಬಟ್ ಈ ಸತಿ ಏನಾಗಿದೆ, ನಾನು ಕಾಪಿ ಮಾಡಿದವನು ಡಿಲೀಟ್ ಮಾಡಿಲ್ಲ ಇದನ್ನು, ಆಕ್ಸಿಡೆಂಟಲ್ ಡಿಲೀಟ್ ಬೇರೆ. ನಾನೇನು ಮಾಡಿದ್ದೀನಿ, ಫಸ್ಟು ಐಫೋನಲ್ಲಿರೋ ಫೈಲ್ಸ್ ಎಲ್ಲ ಕಾಪಿ ಮಾಡಿದೆ, ಐಫೋನಲ್ಲಿ ಡಿಲೀಟ್ ಮಾಡಿಬಿಟ್ಟೆ. ಆಮೇಲೆ ಗೋಪ್ರೋದು ಮೆಮೊರಿ ಕಾರ್ಡ್ ಇನ್ಸರ್ಟ್ ಮಾಡಿಬಿಟ್ಟು ಗೋಪ್ರೋದು ಕಾಪಿ ಮಾಡೋವಾಗ ಏನು ಮಾಡಿದೆ, ನಾನು ಫೈಲ್ ಸೆಲೆಕ್ಟ್ ಮಾಡಿ ಪೇಸ್ಟ್ ಮಾಡೋ ಬದಲು, ಕಾಪಿ ಪೇಸ್ಟ್ ಮಾಡೋ ಬದಲು ಪೇಸ್ಟ್ ಶಾರ್ಟ್ಕಟ್ ಓದ್ಬಿಟ್ಟೆ ನಾನು ಮಿಸ್ ಆಗಿ ಮೌಸಲ್ಲಿ. ಅಯ್ಯೋ ಶಾರ್ಟ್ಕಟ್ ಎಲ್ಲ ಪೇಸ್ಟ್ ಆಗಿಬಿಡ್ತಲ್ಲ, ಇದೇನಕ್ಕೆ ಬೇಕು ಅಂದ್ಬಿಟ್ಟು ಕಂಟ್ರೋಲ್ ಝಿ ಹೊಡೆದೆ. ಕಂಟ್ರೋಲ್ ಝಿ ಹೊಡೆದಿದ ತಕ್ಷಣ ಎಲ್ಲ ಔಟು. ಆ ಫೋಲ್ಡ್ರಲ್ಲಿ ಇದ್ದಿದ್ದು ಶಾರ್ಟ್ಕಟ್ ಔಟ್ ಆಗಿಲ್ಲ, ನಾನು ಒರಿಜಿನಲಾಗಿ ಐಫೋನಿಂದ ಏನು ಕಾಪಿ ಮಾಡಿದೆ ಅದು ಔಟ್ ಆಗ್ಬಿಡ್ತು. ಯಾಕಂದರೆ ಅಂಡು ಫಂಕ್ಷನ್ನು ಪೇಸ್ಟ್ ಶಾರ್ಟ್ಕಟ್ಗೆ ವರ್ಕ್ ಆಗೋಲ್ಲ, ಕಾಪಿಗೆ ಮಾತ್ರ ವರ್ಕ್ ಆಗುತ್ತೆ. ಸೊ ಲಾಸ್ಟ್ ನಾನು ಕಾಪಿ ಮಾಡಿರೋದು ಐಫೋನ್ ಫುಟೇಜ್ ಅಲ್ವಾ, ಸೊ ಅದೆಲ್ಲ ಫುಲ್ ಔಟ್ ಆಗ್ಬಿಡ್ತು. ಸರಿ ಆಯ್ತು ಬಿಡು, ಮುಂಚೆ ಮಾಡ್ದಂಗೆ ರಿಕವರ್ ಮಾಡೋಣ ಅಂದ್ಬಿಟ್ಟು ರಿಕವರ್ ಮಾಡೋಕ್ಕೆ ನಾನು ಟ್ರೈ ಮಾಡಿದೆ. ಬಟ್ ಇದು ಪ್ರಾಬ್ಲಮ್ ಏನಂದರೆ, ಕಾಪಿ ಮಾಡಿ ಡಿಲೀಟ್ ಮಾಡಿದ್ರೆ ಇರುತ್ತೆ, ಅಂಡು ಮಾಡಿದ್ರೆ ಇರಲ್ಲ. ಸೊ ಅಲ್ಲಿ ಆಲ್ರೆಡಿ ಐಫೋನಲ್ಲಿ ಡಿಲೀಟ್ ಮಾಡಿದ್ದೀನಿ. ಸೊ ಇವಾಗ ಸಿಸ್ಟಮಲ್ಲಿ ಅಂಡು ಮಾಡಿಬಿಟ್ಟು ಅದನ್ನು ಎಗರಿಸ್ಬಿಟ್ಟಿದ್ದೀನಿ. ಸೊ ಈ ಅಂಡು ಫಂಕ್ಷನಲ್ಲಿ ಏನು ಗೊತ್ತಾ, ಒಂದು ಪ್ರಾಬ್ಲಮ್ಮು, ಯು ಹ್ಯಾವ್ ಟು ಬಿ ವೆರಿ ಕ್ವಿಕ್. ಅದಾಗಿದ್ದು ಇಮ್ಮಿಡಿಯೇಟ್ಗೆ ನೀವು ರಿಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಅಲ್ಲಿರುತ್ತೆ ಇನ್ನೂ ಫೈಲ್ಸು. ಅದರ್ವೈಸ್ ಇಟ್ ವಿಲ್ ಜಸ್ಟ್ ಡಿಸಪಿಯರ್ ಲೈಕ್ ಇಟ್ ವಾಸ್ ನೆವರ್ ಎಕ್ಸಿಸ್ಟೆಡ್. ಆ ಥರ ಹೋಗ್ಬಿಡುತ್ತೆ ಅದು ಅಂಡುನಲ್ಲಿ. ಸೊ ತುಂಬ ಕೇರ್ಫುಲ್ ಆಗಿರಿ. ಸೊ ಇದೆಲ್ಲ ಆದಮೇಲೆ ಅದು ಟೆಕ್ನಿಕ್ ತುಂಬ ಸಿಂಪಲ್ ಇತ್ತು. ನಾನು ಆವಾಗಲೇ ಕಂಟ್ರೋಲ್ ವೈ ಒತ್ತುಬಿಟ್ಟಿದ್ದರೆ ಬಂದಿರೋದು ವಾಪಸ್ಸು. ಬಟ್ ಅದು ಆವಾಗಲೇ ಮಾಡಬೇಕು. ಯು ಶುಡಂಟ್ ಪರ್ಫಾರ್ಮ್ ಎನಿ ಅದರ್ ಆ್ಯಕ್ಷನ್ ಬಿಫೋರ್ ದ್ಯಾಟ್. ಅಂದರೆ ನೀವು ಬೇರೆ ಫೋಲ್ಡ್ರಿಗೂ ಇನ್ನೊಂದು ಫೋಲ್ಡರ್ ಕ್ರಿಯೇಟ್ ಮಾಡೋದು, ಇನ್ನೇನೋ ಮಾಡೋದು, ಬೇರೆ ಏನೋ ಕಾಪಿ ಫಂಕ್ಷನ್ ಮಾಡೋದು, ಬೇರೆ ಏನೇ ಫಂಕ್ಷನ್ ಮಾಡಿದ್ರು ಈ ಅಂಡು ಫಂಕ್ಷನ್ ಇರಲ್ಲ, ನೆಕ್ಸ್ಟ್ ಅದಕ್ಕೂ ಹೊರಟೋಗುತ್ತೆ. ಸೊ ಅದೊಂಥರ ಸಿಕ್ಕಾಪಟ್ಟೆ ಟೈಟ್ ಟೈಮ್ ಫ್ರೇಮ್ ಅಲ್ಲಿ ನೀವು ಆ್ಯಕ್ಟ್ ಮಾಡಿದ್ರೆ ವಾಪಸ್ ಬರುತ್ತೆ ಫೈಲ್ಸು. ಬಟ್ ನಾನು ಅಂಡೂಗೆ ಕಂಟ್ರೋಲ್ ಶಿಫ್ಟ್ ಝಿ ಓದ್ತಾ ಇದ್ದೆ. ಬಟ್ ದಟ್ ಈಸ್ ನಾಟ್ ದ ಕೇಸ್ ಇನ್ ವಿಂಡೋಸ್. ಕಂಟ್ರೋಲ್ ವೈ ಇತ್ತಂತೆ. ಅದು ನನಗೂ ಆಮೇಲೆ ಗೊತ್ತಾಗಿದೆ. ಯಾಕಂದರೆ ನಾನು ಪ್ರೀಮಿಯರ್ ಪ್ರೋನೆಲ್ಲ ಕಂಟ್ರೋಲ್ ಶಿಫ್ಟ್ ಝಿ ಅಂಡು ಅಂತೀನಿ, ರೀಡು. ಕಂಟ್ರೋಲ್ ಶಿಫ್ಟ್ ಝಿ ರೀಡು, ಕಂಟ್ರೋಲ್ ಝಿ ಅಂಡು. ವಿಂಡೋಸಲ್ಲಿ ಕಂಟ್ರೋಲ್ ಝಿ ಅಂಡು, ಕಂಟ್ರೋಲ್ ವೈ ರೀಡು. ಸೊ ನಾನು ರೀಡು ಮಾಡಬೇಕಾಗಿತ್ತು ಆವಾಗಲೇ, ಅದು ಮಿಸ್ ಆಗಿ ಬೇರೆ ಏನೇನೋ ಟ್ರೈ ಮಾಡಿದೆ. ಆಮೇಲೆ ಆ ರೀಡು ಫಂಕ್ಷನ್ ಹೊಟ್ಟೋಗಿತ್ತು. ಸೊ ಬೇಸಿಕಲಿ ಲಾಸ್ಟ್ ಆಲ್ ದ ಫುಟೇಜಸ್ ಫ್ರಮ್ ಮೈ ಐಫೋನ್. ಬಟ್ ಲಕ್ಕಿಲಿ ಎಲ್ಲ ನನ್ನ ಗೋಪ್ರೋ ಫುಟೇಜು ಇಂಟ್ಯಾಕ್ಟ್ ಇದೆ, ಗೋಪ್ರೋ ಫುಟೇಜ್ಗೆ ಏನಾಗಿಲ್ಲ. ಸೊ ಅಲ್ಲಿ ಟೆಲ್ ಯು ವಾಟ್ ಹ್ಯಾಪನ್ ದೇರ್. ನಾನು ಇವಾಗ ಲಾಸ್ಟ್ ವೀಡಿಯೋನಲ್ಲಿ ನನ್ನ ಏತರಲ್ಲಿ ಶೋರೂಮ್ಗೆ ರೀಚ್ ಆಗ್ತೀನಿ. ಅದೇ ಪೆಟ್ರೋಲ್ ಹಾಕ್ಸ್ಕೊಂಡು 5 ಲೀಟರ್ಸ್ ಪೆಟ್ರೋಲ್ XP100 ಹಾಕ್ಸ್ಕೊಂಡು ಶೋರೂಮ್ಗೆ ರೀಚ್ ಆಗ್ತೀನಿ, ನಮ್ಮ ಆಕ್ಸೆಸರೀಸ್ದು ಬಾಕ್ಸ್ ಹಿಡ್ಕೊಂಡು. ಸೊ ಅದಾದಮೇಲೆ ನಾವು ಗಾಡಿಗೆ ಫಿಲ್ ಮಾಡ್ತೀವಿ. ಆ 5 ಲೀಟರ್ಸ್ ಏನು ತಂದಿದೆ ಅದನ್ನ ಫುಲ್ ಫಿಲ್ ಮಾಡ್ತೀನಿ. ಆ್ಯಕ್ಚುಲಿ ಶೋರೂಮ್ ಅವರೇ XP100 ಅದರಲ್ಲಿ ಆಲ್ರೆಡಿ ಒಂದು 3-4 ಲೀಟರ್ಸ್ ಅವರೇ ಹಾಕಿರ್ತಾರೆ. ಅಂದರೆ ಮನೆಗೆ ಹೋಗೋಷ್ಟು ಇರಲಿಲ್ಲ ಅನ್ಕೊತೀನಿ. ಸೊ ತಂದಿದ್ದು ಒಳ್ಳೆಯದೇ ಆಯಿತು. ಸೊ ತಂದಿದ್ದು 5 ಲೀಟರ್ಸ್ ಫುಲ್ XP100 ಫ್ಯೂಲನ್ನು ಅದಕ್ಕೆ ಲೋಡ್ ಮಾಡಿ ಇನ್ನೊಂದು ಕಡೆ ಹೋಗ್ತೀವಿ ಸರ್ವಿಸ್ಗೆ. ಆ್ಯಕ್ಚುಲಿ ಸರ್ವಿಸ್ ಇಲ್ಲಿ ಮಾಡಲ್ಲ, ನಮ್ಮ ಮೇಕ್ರಿ ಸರ್ಕಲ್ ಶೋರೂಮಲ್ಲಿ ಮಾಡಲ್ಲ. ಅವ್ರದ್ದು ಸರ್ವಿಸ್ ಬೇ ಇನ್ನೊಂದು 600 ಮೀಟರ್ಸ್ ಆ ಶೋರೂಮಿಂದ ಬೇರೆ ಕಡೆ ಇದೆ. ಸೊ ಆಕ್ಸೆಸರೀಸ್ ಫಿಟ್ ಮಾಡೋದಕ್ಕೆ ಅಲ್ಲಿ ಹೋಗ್ತೀನಿ. ಸೊ ನಾವು ಆಕ್ಸೆಸರೀಸ್ ಇಲ್ಲಿ ಫಿಟ್ ಮಾಡಲ್ಲ, ಇಲ್ಲಿ ಹತ್ರ ಇನ್ನೊಂದು ಸರ್ವಿಸ್ ಸೆಂಟರ್ ಇದೆ ಇವ್ರದ್ದು. ಸೊ ಅಲ್ಲಿ ಫಿಟ್ಟಿಂಗ್ ಮಾಡೋದು ಆ್ಯಕ್ಚುಲಿ. ಹಾಂ.
ಅರವಿಂದ್ ಅವ್ರು ಮುಂದೆ ಇದ್ದಾರಾ? ಓಕೆ, ಮತ್ತು ನಾನು ಬರ್ತೇನೆ. ಓಕೆ. ಸೊ ಲಿಟ್ರಲಿ ದ ಬಿಗಿನಿಂಗ್ ಇದು. ಫಸ್ಟ್ ಟೈಮ್ ನಾನು ಶೋರೂಮಿಂದ ಆಚೆ ನನ್ನ ಗಾಡಿ ತೊಗೊಂಬಂದಿರೋದು ಇವಾಗ ಸೂಪರ್ ಡ್ಯೂಕು. ಫೀಲಿಂಗೇ ಕ್ರೇಜಿ ಆಗಿದೆ ಗುರು. ಬೇಡ ಬೇಡ ಅಂದರೂ ಕಿತ್ಕೊಂಡು ಹೋಗ್ತಾಯಿದೆ ಗಾಡಿ. ಸೊ ಸರ್ವೀಸ್ ಅಲ್ಲೇ ಮಾಡ್ತಿದ್ರಂತೆ ಮುಂಚೆ, ಇವಾಗ ಅಲ್ಲಿ ಬರೀ PDI ಮಾತ್ರ ಮಾಡ್ತಾರೆ. ಪ್ರೀ ಡೆಲಿವರಿ ಇನ್ಸ್ಪೆಕ್ಷನ್ನು, ಅನ್ಲಾಕ್ ಮಾಡೋದು ಅದು ಇದು ಎಲ್ಲ ಅಲ್ಲಿ ಮಾಡ್ತಾರೆ. ಫಿಟ್ಟಿಂಗು ಬೇರೆ ಏನೇ ಕೆಲಸ ಇದ್ದರೂ ಸರ್ವಿಸ್ ಕೆಲಸ ಎಲ್ಲ ಇಲ್ಲಿ ಇನ್ನೊಂದು ಇದೆ, ಇವ್ರದ್ದು ಸರ್ವಿಸ್ ಬೇ ಇದೆ, ಇಲ್ಲಿ ಮಾಡ್ತಾರಂತೆ. ಸೊ ಓಡೋಮೀಟ್ರ್ ನೋಡಿ, ಜಸ್ಟ್ ಈಗ 3 ಕಿಲೋಮೀಟರ್ಸು. ಸೊ ಇನ್ನು ಇದ್ರದ್ದು ಟಯರ್ಸು, ಬ್ರೇಕ್ಸು ಎಲ್ಲ ಸ್ವಲ್ಪ ಬ್ರೇಕಿಂಗ್ ಆಗಬೇಕು. ಟಯರು ಫುಲ್ ಸಾಫ್ಟ್ ಲೇಯರ್ ಇರುತ್ತೆ, ಅದೆಲ್ಲ ವೇರ್ಔಟ್ ಆಗಬೇಕು. ಫಸ್ಟ್ 100 ಕಿಲೋಮೀಟರ್ಸು ಇದನ್ನು ತುಂಬ ಕೇರ್ಫುಲ್ಲಾಗಿ ಓಡಿಸ್ಕೊಬೇಕು. ಯಾಕೆಂದರೆ ಟಯರ್ ಸ್ಲಿಪ್ ಆಗೋ ಚಾನ್ಸಸ್ ಇರುತ್ತೆ. ಬ್ರೇಕ್ಸ್ ಹಿಡಿಯಲ್ಲ, ಬ್ರೇಕ್ಸ್ದು ಬೆಡ್ಡಿಂಗ್ ಆಗಬೇಕು. ಬ್ರೇಕ್ ಪ್ಯಾಡ್ ಮೆಟೀರಿಯಲ್ ಎಲ್ಲ ಡಿಸ್ಕ್ ಮೇಲೆ ಬೆಡ್ಡಿಂಗ್ ಆಗಬೇಕು. ಸೊ ಫಸ್ಟ್ 100 ಕಿಲೋಮೀಟರ್ ಸ್ವಲ್ಪ ಕೇರ್ಫುಲ್ಲಾಗಿ ಓಡಿಸ್ಕೊಂಡು ಅದೆಲ್ಲ ಬ್ರೇಕಿಂಗ್ ಆದಮೇಲೆ ಸೆಟಲ್ ಆಗುತ್ತೆ ಎಲ್ಲನೂ. ಆಮೇಲಿಂದ ಸ್ವಲ್ಪ ಪೀಸಾಗಿ ಓಡಿಸ್ಕೋಬೋದು. ಸೊ ಒಂದೇನೆಂದರೆ ರೋಡಲ್ಲಿ ಹೋಗೋರಿಗೆ ಸಡನ್ನಾಗಿ ನೋಡಿದ್ರೆ ಗೊತ್ತಾಗಲ್ಲ ಇದು 1390 ಹೋಗ್ತಾ ಇದೆ ಅಂತ. ಜನಕ್ಕೆ ಫ್ಲ್ಯಾಶೇ ಆಗಲ್ಲ, ಯಾಕಂದರೆ 390 ಸೇಮ್ ಎಕ್ಸಾಕ್ಟ್ ಹಿಂಗೆ ಕಲರು, ಇದೇ ಕಲರ್ ಸ್ಕೀಮು, ಇದೇ ಡಿಸೈನು, ಆಲ್ಮೋಸ್ಟು ಎಲ್ಲನೂ ಹಿಂಗೆ ಬರುತ್ತೆ 390ಗೂ. ಸ್ವಲ್ಪ ಕ್ಲೋಸಾಗಿ ಅಬ್ಸರ್ವ್ ಮಾಡಿದ್ರಷ್ಟೇ ಗೊತ್ತಾಗೋದು, ನಮ್ಮ ಇದು ಡ್ಯಾಡಿ ಇದು 390 ಇದು ಅಂತ. ರೇರ್ ಟೈರ್ ಬೇರೆ ದಪ್ಪ ಅಲ್ಲ ಇದು. ಸೊ ನಮ್ಮಂಥವ್ರು ನೋಡಿದ್ರೆ ನಮ್ಗೆ ಗೊತ್ತಾಗ್ಬಿಡುತ್ತೆ, ಓ ಯಾವುದೋ ದೊಡ್ಡ ಗಾಡಿ ಇದು ಅಂತ. ಬಟ್ ಜನರಲ್ ಪಬ್ಲಿಕ್ಕಿಗೆ ಲಿಟ್ರಲಿ ಯಾವುದೋ 390 ಹೋಗ್ತೈತೆ ಅಂದ್ಕೊಂಡು ಸುಮ್ಮನಾಗ್ಬಿಡ್ತಾರೆ. ಸೀರಿಯಸ್ ಆಗಿ ಅದೇ ಆಗಿರೋದು ಇವಾಗಿದು. ನಾನು R1 M8 ಆಗುವಂಗೆ, R15 R1 ಎಲ್ಲ ಒಂದೇ ಥರ ಡಿಸೈನ್. ಯಮ ಅವ್ರದ್ದು R15 M8 ಅವ್ರದ್ದು ಸೇಮ್ ಟು ಸೇಮ್ ಕಲರ್ ಸ್ಕೀಮು. R1 M ಗುರು ನಮ್ಮ ಮರ್ಯಾದೆ ಇರಲಿಲ್ಲ ಗಾಡಿಗೆ, ಆ ಥರ ಇತ್ತು ಸಿಚುವೇಶನ್. ಸೊ ನಾವು ಫೇಸಿಂಗ್ ದ ಸೇಮ್ ಥಿಂಗ್ ವಿತ್ ದಿಸ್ 1390. ಜನ ಸಡನ್ನಾಗಿ 1 ನೋಡೋಲ್ಲ, ಇಗ್ನೋರ್ ಮಾಡಿಬಿಟ್ಟಿರ್ತಾರೆ. 390 ಅಂತ ಅನ್ಕೊಂಡ್ಬಿಡ್ತಾರೆ ಮೆಜಾರಿಟಿ ಆಫ್ ದ ಜನ. ಬಟ್ ಕುತ್ಕೊಳ್ಳೋಕ್ಕೆಲ್ಲ ಏನಿದೆ ಗುರು, ಏನು ಕಂಫರ್ಟ್ ಇದೆ ಗೊತ್ತಾ. ದೊಡ್ಡದಾಗಿದೆ ಆ್ಯಕ್ಚುಲಿ ಗಾಡಿ ಇದು. ನನಗೆ ಇವಾಗ ಫೀಲ್ ಆಗ್ತಿದೆ ಇದ್ರದ್ದು ಬಿಡ್ತು, ಆಮೇಲೆ ಲೆಂತ್ ಜಾಸ್ತಿ ಇದೆ ಇದು ಆ್ಯಕ್ಚುಲಿ. ಸೊ ಕಾಂಪ್ಯಾಕ್ಟ್ ಏನಿಲ್ಲ ಗಾಡಿ, ಇದು ದೊಡ್ಡ ಗಾಡಿನೇ ಇದು. ಆಮೇಲೆ ಹೈಟ್ ಕೂಡ ಇದೆ ಗಾಡಿ ನೋಡಿ. ಇದು ಕಾಲು ಬೇಗ ಸಿಗಲ್ಲ, ಫುಲ್ ಸ್ಟ್ರೆಚ್ ಮಾಡಬೇಕು. ನಾನು ಇಷ್ಟು ಹೈಟ್ ಇದ್ದೇನೆ. ಓಹೋ, ಇಲ್ಲಿದೆ ನೋಡಿ ಇವ್ರದ್ದು KTM ಸರ್ವಿಸ್. ಇದು ಸರ್ವಿಸ್ ಬೇ. ಹಾಂ ಬ್ರೋ, ಹಾಯ್, ಥ್ಯಾಂಕ್ ಯು ಡೋರ್. ಓಕೆ, ಒಳಗೋದ್ರು ಬ್ರೋ. ಆರಾಮು ನೀವು? ಏನು ಸರ್ವಿಸಾ? ಓಕೆ. ಇಲ್ಲ ಬ್ರೋ, ಆಕ್ಸೆಸರೀಸ್ ಸ್ವಲ್ಪ ಫಿಟ್ ಮಾಡ್ತಾ ಇದ್ದೆ, ರೇಡಿಯೇಟರ್ ಗಾರ್ಡು ಅದು ಇದೆಲ್ಲ. ಅದರಲ್ಲಿ ಆಲ್ರೆಡಿ ಇದೆ. ಆಲ್ರೆಡಿ ನೋಡಿ ಅಲ್ಲಿ ಮೆಶ್ ಅಡ್ಡ ಇದೆಯಲ್ಲ, ಇದಕ್ಕೆ ನೋಡಿ ಫುಲ್ ಪ್ಲೇನ್ ಇದೆ ಮುಂದೆ, ದೊಡ್ಡ ರೇಡಿಯೇಟರ್ ಇದು. ಅದಕ್ಕೆ ಆಲ್ರೆಡಿ ಕೊಟ್ಟಿದ್ದಾನೆ ಬ್ರೋ ಫ್ಯಾಕ್ಟ್ರಿಯಿಂದನೇ. ಏಯ್ ಸಂಗು ಬ್ರೋ, ಏನು ಸಮಾಚಾರ? ಹೆಚ್ಕೊಳ್ಳಿ ಒಳಗೆ. ಇವಾಗಲೇ ಬೇಕಾ? ಹ್ಞೂ, ಯಾಕೆ ಲೇಟ್ ಆಗುತ್ತಾ? ಏನು ಚಿಕ್ಕ 3 ಐಟಮು. ಏನೇನಿದೆ? ರೇಡಿಯೇಟರ್ ಗಾರ್ಡು, ಸ್ಲೈಡರ್ಸು, ಒಂದು ಸ್ಕ್ರೀನು, ಫ್ರಂಟ್ ಸ್ಕ್ರೀನ್ ಮೇಲೆ ಫ್ಲೈ ಸ್ಕ್ರೀನ್ ಅಷ್ಟೇ. ಅದಕ್ಕೆಲ್ಲ ಏನು ರೇಡಿಯೇಟರ್ ಬಿಚ್ಚಬೇಕಂತ ಏನಿಲ್ಲ ಅಲ್ಲ. ಹಾಂ, ಗಾರ್ಡ್ ಅಷ್ಟೇ. ಆನ್ ಮಾಡಬೇಕಾ? ಆನ್ ಮಾಡಿ. ಈಗ ಆನ್ ಮಾಡಿ, ಡಿಟೆಕ್ಟ್ ಆಗುತ್ತೆ. ಕೀ ಇದೆ ಇದರಲ್ಲಿ.
Bro. Hey, hi bro, hi. Okay. So he owns Evo 3090. Okay. Understood. Okay. Done. ಆರಾಮ್ ಸೆ. ಸೊ ನೋಡಿದ್ರಿ ಡಾರ್ಲಿಂಗ್ಸ್, ಇದೆ KTM ಅವ್ರದ್ದು ಸರ್ವೀಸು. ಸೊ ಇಲ್ಲಿ ನಾನು ಆಕ್ಸೆಸರೀಸ್ ಫಿಟ್ ಮಾಡಿಸಿದ್ದು. ಇಲ್ಲಿ ಆ್ಯಕ್ಚುಲಿ ಅವತ್ತು ನಾನು ಹೋಗಿದ್ದ ದಿವಸ ಸೂಪರ್ ಡ್ಯೂಕ್ ಈವೋ ಅಂತ ನಾನು ನಿಮ್ಗೆ ಹೇಳಿದ್ದೆ, ಎಲೆಕ್ಟ್ರಾನಿಕ್ ಸಸ್ಪೆನ್ಷನ್ ಇರೋವಂಥದ್ದು ಸೂಪರ್ ಡ್ಯೂಕ್ ಈವೋ. ಸೊ ಅದೂ ಬಂದಿತ್ತಲ್ಲಿ, ಆ ಓನರ್ ಕೂಡ ಇದ್ರು ಅಲ್ಲಿ, ಅಭಿಲಾಷ್ ಅವರು. ಸೊ ಆ್ಯಕ್ಚುಲಿ ನಾನು ಬೈಕ್ನ ಎಲ್ಲ ವ್ಲಾಗ್ ಮಾಡಿದ್ದೆ ಅಲ್ಲಿ ಐಫೋನಲ್ಲಿ, ಬಟ್ ಹೇಳಿದ್ನಲ್ಲ ಐಫೋನ್ ಫುಟೇಜಸ್ ಫುಲ್ಲು ಔಟು. ಅಲ್ಲಿ ನಮ್ಮ ಸಂಗು ಬ್ರೋ ಬಂದು ಎಲ್ಲ ಫಿಟ್ ಮಾಡಿಕೊಟ್ರು. ನಾನು ಹಾಕ್ಸಿರೋದು 3 ಐಟಮು: ರೇಡಿಯೇಟರ್ ಗಾರ್ಡು, ಸೈಡು ಏನಪ್ಪ ಫ್ರೇಮ್ ಸ್ಲೈಡರ್ಸು, ಆಮೇಲೆ ಫ್ಲೈ ಸ್ಕ್ರೀನ್ ಅಂತಾರೆ ಅದನ್ನು. ವಿಂಡ್ ಸ್ಕ್ರೀನ್ ಅಲ್ಲ, ಅದು ಆ್ಯಕ್ಚುಲಿ ಫ್ಲೈ ಸ್ಕ್ರೀನು. ಎಲ್ಲ 3 ಈವೋ ಟೆಕ್ ಇದೆ. ಸೊ ಅಲ್ಲಿ ಆಕ್ಸೆಸರೀಸ್ ಎಲ್ಲ ಫಿಟ್ ಮಾಡಿಕೊಂಡು ಸೂಪರ್ ಡ್ಯೂಕ್ ಈವೋನ ನೋಡಿಕೊಂಡು, ಈವೋ ಏನಕ್ಕೆ ಬಂದಿತ್ತು ಅಂದರೆ ಫಸ್ಟ್ ಸರ್ವಿಸ್ ಮುಗಿಸ್ಕೊಳ್ಳೋಕ್ಕೆ. ಅವ್ರದ್ದೆಲ್ಲ ಆಕ್ಸೆಸರೀಸ್ ಆಲ್ರೆಡಿ ಲೋಡ್ ಆಗಿತ್ತು. ಅವರು ಸಿಕ್ಕಾಪಟ್ಟೆ ಆಕ್ಸೆಸರೀಸ್ ಹಾಕಿದ್ದಾರೆ ಬೈಕಲ್ಲಿ. ನಾನು ತೋರಿಸ್ತೀನಿ ನಿಮಗೆ ಆ ಬೈಕ್ನ, ತೋರಿಸ್ತೀನಿ. ಸೊ ಇಲ್ಲಿ ಆಕ್ಸೆಸರೀಸ್ ಎಲ್ಲ ಫಿಟ್ ಮಾಡಿಕೊಂಡು ವಾಪಸ್ ಶೋರೂಮ್ಗೆ ಹೋಗಿ TRದು ಸ್ಟಿಕ್ಕರ್ ಹಾಕ್ಕೊಂಡು ಮನೆಗೆ ಹೋಗ್ತೀನಿ. ಓಕೆ, ಥ್ಯಾಂಕ್ ಯು. ನಾನು ಫೋನ್ ಮಾಡ್ತೀನಿ. ಹಾಂ, ಓಕೆ, ಬಾಯ್ ಬ್ರೋ. ಕೀ ಇದ್ರದ್ದು ನೋ ಪ್ರಾಬ್ಲಮ್. ಸೊ ಕೀಲೆಸ್ ಇದೊಂದು. ಇವಾಗ ನೋಡಿ ಗಾಡಿ ಲುಕ್ ಒಂಥರ, ಇದು ಎಕ್ಸ್ಟ್ರಾ ಒಂಥರ ಹಿಂಗೆ ವಿಂಡ್ ಸ್ಕ್ರೀನ್ ಅದು ಆ್ಯಕ್ಚುಲಿ ಫ್ಲೈ ಸ್ಕ್ರೀನ್ ಅಂತಾರೆ ಇವೋಟೆಕ್ ಅವರು. ಸೊ ಇಟ್ ಕಂಪ್ಲೀಟ್ಸ್ ದ ಲುಕ್. ಮುಂದೆ ಏನು ಗ್ಯಾಪ್ ಇದೆ ಹೆಡ್ಲೈಟ್ಗೆ ಮತ್ತು ಈ ಇಂಡಿಕೇಟರ್ ಡಿಸೈನ್ಗೆ, ಅದನ್ನು ಫುಲ್ ಕವರ್ ಮಾಡುತ್ತೆ. ಒಂಥರ ಏರೋಡೈನಮಿಕ್ಕಾಗಿ ಕಾಣಿಸುತ್ತೆ ಫ್ರಂಟಿಂದ. ಸೊ ನನಗೆ ಈ ಗಾಡಿಗೆ ದೊಡ್ಡ ವಿಂಡ್ ಸ್ಕ್ರೀನ್ ಎಲ್ಲ ಹಾಕೋಕ್ಕೆ ಇಷ್ಟ ಇಲ್ಲ. ಇದು ನೇಕೆಡ್ಡು ಪ್ರಾಪರ್ ಹಿಂಗೆ ಬಿಟ್ಬಿಡ್ಬೇಕು ಇದನ್ನು. ಸೊ ಇದಕ್ಕೆ ದೊಡ್ಡ ಟೂರಿಂಗ್ ಸ್ಕ್ರೀನ್ ಥರ ಹಾಕಿದ್ರೆ ಒಂಥರ ಗಾಡಿದು ಎಸ್ಥೆಟಿಕ್ಸ್ ಹಾಳಾಗ್ಬಿಡುತ್ತೆ. ಕ್ಲಚ್ಚು ನಾಟ್ ಎಕ್ಸಾಕ್ಟ್ಲಿ ಹೋಂಡಾ ಲೆವೆಲ್ ಸ್ಮೂತ್ನೆಸ್ ಎಲ್ಲ ಬರೋಲ್ಲ, ನಿಮ್ಗೆ ಎಕ್ಸ್ಪೆಕ್ಟ್ ಮಾಡಬೇಡ್ರಿ. ಬಟ್ ಇದು ಹೈಡ್ರಾಲಿಕ್ ಕ್ಲಚ್ ಆಗಿರೋದ್ರಿಂದ ಸ್ಟಿಲ್ ಪೀಸ್ಫುಲ್. ಬಟ್ ಹಾರ್ಡ್ ಇದೆ, ದೊಡ್ಡ ಬೈಕಲ್ಲ, V-twin ಇಂಜಿನ್ ಬೇರೆ, ದೊಡ್ಡ ಇಂಜಿನ್ನು. ಸೊ ಕ್ಲಚ್ ಪ್ಲೇಟ್ಸ್ ಎಲ್ಲ ತುಂಬ ಇದಿರುತ್ತೆ ಇದರಲ್ಲಿ. ಪ್ಲಸ್ ಇನ್ನೊಂದೇನೆಂದರೆ ಇದನ್ನ ಹೊಸ ಗಾಡಿ ಅಲ್ವಾ, ಸ್ಪ್ರಿಂಗು ಹಿಂಗೆಲ್ಲ ಸಿಕ್ಕಾಪಡೆ ಟೆನ್ಷನ್ ಎಲ್ಲ ತುಂಬ ಹೈ ಇರುತ್ತೆ. ಯೂಸ್ ಮಾಡ್ತಾ ಸ್ವಲ್ಪ ಫ್ರೀ ಆಗುತ್ತೆ. ಶೋರೂಮ್ ಹತ್ರ TRದು ಸ್ಟಿಕ್ಕರ್ ಹಾಕೋಬಿಡ್ಬೇಕು ಇವಾಗ, ಟೆಂಪರರಿ ಇದು ಹಾಕ್ಕೊಂಡು ಆಮೇಲೆ ಮನೆಗೆ ಹೋಗೋದೇ ಕೆಲಸ. ಸೊ TR ಸ್ಟಿಕ್ಕರ್ ಹಾಕಿದ್ದೀವಿ, ಮನೆಗೆ ಹೋಗೋಕ್ಕಷ್ಟೇ ಬೇಕಾಗಿರೋದು ನಮ್ಗೆ ಇವಾಗ. ಸೊ ಆದಷ್ಟು ಬೇಗ ಫಸ್ಟ್ ಸರ್ವಿಸ್ ಮಾಡಿಸಿ ಬಾರ್ಸೋಕ್ಕೆ ಶುರು ಮಾಡೋಣ. ಫಸ್ಟ್ ಸರ್ವಿಸ್ವರೆಗೂ ಸ್ವಲ್ಪ ಇಂಪಾರ್ಟೆಂಟು, ಇಂಜಿನ್ ಸೀಟಿಂಗ್ ಮೇಂಟೈನ್ ಮಾಡಬೇಕು. ಅಥವಾ ರೆಡ್ ಲೈನ್ ಎಲ್ಲ ಮಾಡೋಂಗಿಲ್ಲ ಫಸ್ಟ್ ಸರ್ವಿಸ್ ಮುಂಚೆ. ಸ್ವಲ್ಪ ಸೆಟಲ್ ಆಗಬೇಕು ಇಂಜಿನ್ನೆಲ್ಲ. ಯೂಶ್ವಲಿ ಇವೆಲ್ಲ ರೆಡಿ ಟು ರೇಸ್ ಗಾಡಿಗಳು ಬ್ರೇಕಿನ್ನೆಲ್ಲ ಏನು ಹಂಗೆ ನನಗೇನು ಅವ್ರೇನು ಹೇಳಿಲ್ಲ ಇಷ್ಟೇ ಮೇಂಟೈನ್ ಮಾಡಬೇಕು ಅಷ್ಟೇ ಮೇಂಟೈನ್ ಮಾಡಬೇಕಂತ. ಬಟ್ ಇಟ್ಸ್ ಬೆಟರ್ ಟು ಬಿ ಸೇಫ್. ಓಕೆ, ಇನ್ನೊಂದು ರೋಡ್ ಆ ಕಡೆ ಹೋಗ್ಬೇಕಿತ್ತೇನೋ ನಾನು. ಸೊ ಈಗ ಸಿಟಿ ಒಳಗಡೆ ಓಡಿಸ್ತಾ ಇದ್ದೀನಲ್ಲ, ಇವಾಗ ನನಗೆ ಫೀಲ್ ಆಗ್ತಾ ಇದೆ ದಿಸ್ ಇಸ್ ನಾಟ್ ಎಕ್ಸಾಕ್ಟ್ಲಿ ಸ್ಟ್ರೈಟ್. ನೀವೇನು ಸ್ಟ್ರೈಟಾಗಿ ಹಿಂಗೆ ಕೂತಿಲ್ಲ, ನೆಗೆಟ್ ಬೇಕು ಹಿಂಗೆ ಕೂತಿರ್ತೀರ ಆ್ಯಕ್ಚುಲಿ. ಸೊ ಇಟ್ಸ್ ಅ ಬಿಟ್ ಕಮಿಟೆಡ್ ಓನ್ಲಿ ಸ್ಟ್ಯಾನ್ಸು. ಹಾ ಹೀಟ್ ಗೊತ್ತಾಗ್ತಾ ಇತ್ತು ಇವಾಗ. ಕಾಲು ಹೊಡಿತಾ ಐತೆ ಮಗಂದು. ಪೀಕ್ ಬಂಪರ್ ಟು ಬಂಪರ್ ಟ್ರಾಫಿಕ್, ಸ್ಲೋ ಮೂವಿಂಗ್ ಟ್ರಾಫಿಕ್ ಅಲ್ವಾ. ಸೊ ದೊಡ್ಡ ಇಂಜಿನ್ನು ಹೀಟ್ ಹೊಡೆಯುತ್ತೆ. ಬಟ್ ಡುಕಾಟಿ ಲೆವೆಲ್ ಹೀಟ್ ಏನಿಲ್ಲ ಗುರು, ತಡ್ಕೊಬೋದು. ಏನು ಕಾಲೆಲ್ಲ ಸುಟ್ಟೋಗ್ತಾ ಇದೆ ಅನ್ನೋ ರೇಂಜಿಗೆಲ್ಲ ಹೀಟ್ ಹೊಡಿತಾ ಇಲ್ಲ. ಹಬೆ ಒಂಥರ ವಾರ್ಮಾಗಿ ಫೀಲ್ ಆಗ್ತಿದೆ. ಬಟ್ ನಾನು ಡುಕಾಟಿ ಕೂಡ ಓಡಿಸಿದ್ದೀನಲ್ಲ, ಅದರಲ್ಲಿ ಹಿಂಗೆ ಬರೋಲ್ಲ ಹೀಟ್. ಅಂದರೆ ಲಿಟ್ರಲಿ ಐರನ್ ಬಾಕ್ಸ್ ಕಾಲ ಹತ್ರ ಇಟ್ಟಂಗಿರುತ್ತೆ, ಅಷ್ಟು ಹೀಟ್ ಹೊಡೆಯುತ್ತೆ ಅದು. ಸೊ ಇದು ಆ ರೇಂಜಿಗೆ ಟಾರ್ಚರ್ ಹೀಟ್ ಅಲ್ಲ, ಏನಲ್ಲ, ಮ್ಯಾನೇಜಬಲ್. ಸೊ ಇವಾಗ ನಾನೇನು ಆಕ್ಸೆಸರೀಸ್ ಹಾಕಿದ್ದೀನಿ ಇದರಲ್ಲಿ, ಇದು ಬೇಸಿಕ್ ಸೇಫ್ಟಿ, ಇದು ಬೇಕೇ ಬೇಕು, ಇದು ವೆರಿ ಇಂಪಾರ್ಟೆಂಟು. ಇದು ಬಿಡಿ ಫ್ಲೈ ಸ್ಕ್ರೀನ್, ಇದು ಇಲ್ಲ ಅಂದರೂ ನಡೆಯುತ್ತೆ. ಇದು ಸುಮ್ಮನೆ ನಾನು ಚೆನ್ನಾಗಿ ಕಾಣಿಸುತ್ತೆ ಏರೋಡೈನಮಿಕ್ ಆಗಿ ಅಂತ ಹಾಕಿರೋದು, ಬಿಟ್ಟರೆ ಇದೆಲ್ಲ ಏನು ಅವಶ್ಯಕತೆ ಇಲ್ಲ. ಬಟ್ ಈ ಫ್ರೇಮ್ ಸ್ಲೈಡರ್ಸು ಮತ್ತು ರೇಡಿಯೇಟರ್ ಗಾರ್ಡ್ ಏನಿದೆ, ಎಸ್ಪೆಷಲಿ ರೇಡಿಯೇಟರ್ ಗಾರ್ಡ್ ತುಂಬ ಇಂಪಾರ್ಟೆಂಟು. ಯಾಕಂದರೆ ಹೋಗೋವಾಗ ದಾರಿಲಿ ಸ್ಟೋನ್ಸ್ ಹೊಡೆಯುತ್ತೆ. ಅಂದರೆ ಹೈವೇಲೆಲ್ಲ ಹೋಗ್ತಿರ್ತೀವಲ್ಲ, ಫ್ರಂಟ್ ಹೋಗೋ ಮೂವಿಂಗ್ ವೆಹಿಕಲ್ಸು, ದೊಡ್ಡ ಲಾರಿ ಗಿರಿ ಎಲ್ಲ ಹೋಗ್ತಾ ಇರೋದು ಏನು ಮಾಡುತ್ತೆ, ಸ್ಟೋನ್ಗಳನ್ನ ಎತ್ತಿ ಬಿಸಾಕ್ತಾ ಇರೋದು ಹಿಂದಕ್ಕೆ. ಸೊ ರೇಡಿಯೇಟ್ರಿಗೆ ಹೊಡೆಯೋ ಚಾನ್ಸಸ್ ಇರುತ್ತೆ. ರೇಡಿಯೇಟ್ರ್ ಏನಾದರೂ ಹೋಲ್ ಆಗೋಯ್ತು ಅಂದರೆ ಅದೊಂದು ದೊಡ್ಡ ಟ್ಯಾಕ್ಸು ನಮಗೆ. ಅದಕ್ಕಿಂತ ಇಂಪಾರ್ಟೆಂಟ್ ಏನಂದರೆ ನಾವು ವಾಶ್ ಮಾಡಿಸ್ತೀವಲ್ಲ, ಇವಾಗ ಸಪೋಸ್ ನೆಕ್ಸ್ಟ್ ಗಾಡಿ ಫಸ್ಟ್ ವಾಶ್ ಮಾಡಿಸ್ದಾಗಿದ್ದನ್ನು ಈ ಸುಮಾರು ವಾಷಿಂಗ್ ಸೆಂಟ್ರ್ ಅವ್ರು ಏನು ಮಾಡ್ಬಿಡ್ತಾರೆ, ಆ ವಾಟರ್ ಜೆಟ್ನ ಡೈರೆಕ್ಟಾಗಿ ರೇಡಿಯೇಟ್ರಿಗೆ ಬಿಡ್ತಾರೆ. ಅವಾಗೇನಾಗುತ್ತೆ, ರೇಡಿಯೇಟ್ರಲ್ಲಿರೋ ಫಿನ್ಸು ಬೆಂಡಾಗಿ ಹೋಗ್ತವೆ.
ಅಲ್ಯೂಮಿನಿಯಂ ಫಿನ್ಸ್ ಇರುತ್ತೆ ಯೂಶಲಿ. ಸೊ ಅದು ಬೆಂಡ್ ಆಗ್ಬಿಟ್ರೆ ಏನಾಗುತ್ತೆ, ಕೂಲಿಂಗ್ ಎಫಿಷಿಯನ್ಸಿ ಕಮ್ಮಿ ಆಗುತ್ತೆ, ಎಲ್ಲ ಬ್ಲಾಕ್ ಆಗಿಬಿಡುತ್ತಲ್ಲ ಫಿನ್ಸ್ ಎಲ್ಲ. ಸೊ ಏರ್ ನೀಟಾಗಿ ಫ್ಲೋ ಆಗೋಲ್ಲ, ಏರ್ ಪಾಸ್ ಆಗೋಲ್ಲ. ಈ ರೇಡಿಯೇಟ್ರ್ ಗಾಡಿ ಇದ್ದಾಗ ಏನಾಗುತ್ತೆ, ಶೀಲ್ಡ್ ಥರ ಅಡ್ಡ ಇರುತ್ತೆ ಅದಕ್ಕೆ. ಆವಾಗ ವಾಟರ್ ಜೆಟ್ಟು ಅದಕ್ಕೆ ಡೈರೆಕ್ಟಾಗಿ ಹೊಡೆದ್ರೂ ಡೈರೆಕ್ಟಾಗಿ ರೇಡಿಯೇಟ್ರಿಗೆ ಹೊಡೆಯಲ್ಲ, ಫಸ್ಟು ಗಾಡಿಗೆ ಹೊಡೆಯುತ್ತೆ, ಸ್ಪ್ಲಿಟ್ ಆಗುತ್ತೆ ಆವಾಗ ನೀರು. ಸೊ ಫಿನ್ಸು ಸೇಫಾಗಿರುತ್ತೆ. ಆಮೇಲೆ ಕಲ್ಲಿಗಿಲ್ಲಿ ಏನೂ ಹೊಡೆಯಲ್ಲ, ಎಲ್ಲ ಗಾಡಿಗೆ ಹೊಡೆಯುತ್ತೆ. ಸೊ ಅದು ತುಂಬ ಇಂಪಾರ್ಟೆಂಟು. ಆಮೇಲೆ ಇದು ಈ ಫ್ರೇಮ್ ಸ್ಲೈಡರ್ಸ್ ಅಂತ ನಾವೇನು ಹೇಳ್ತೀವಿ, ಇದು ಆ್ಯಕ್ಚುಲಿ ರನ್ನಿಂಗಲ್ಲಿ ನಿಮ್ಗೇನು ಅಷ್ಟೊಂದು ಹೆಲ್ಪ್ ಮಾಡಲ್ಲ ಅಂದ್ಕೊಳ್ಳಿ, ಮಿನಿಮಲ್ಲು. ಗಾಡಿ ಸ್ಟೇಷ್ನರಿ ಇರುತ್ತಲ್ಲ ಸ್ಟ್ಯಾಂಡಿಂಗಲ್ಲಿ, ಇವಾಗ ನಾನು ಗಾಡಿ ಇವಾಗ ಐಲಕ್ಸ್ ಮೇಲೆ ಲೋಡ್ ಮಾಡ್ತಾಯಿರ್ತೀನಿ ಅಥವಾ ಕೆಳಗೆ ನಿಲ್ಲಿಸ್ಕೊಂಡು ಏನೋ ಮಾಡ್ತಾಯಿರ್ತೀನಿ, ಪ್ಯಾಡಕ್ ಹಾಕ್ಬಿಟ್ಟು ಚೈನ್ ಕ್ಲೀನಿಂಗು ಲೂಬ್ ಏನೋ ಮಾಡ್ತಾಯಿರ್ತೀನಿ, ಅಂಥ ಟೈಮಲ್ಲಿ ಏನಾದರೂ ಮಿಸ್ಸಾಗಿ ಬಿದ್ದರೆ ಗಾಡಿ ಈ ಫ್ರೇಮ್ ಸ್ಲೈಡರ್ ಮೇಲೆ ಬೀಳುತ್ತೆ, ಫೇರಿಂಗ್ಸ್ ಎಲ್ಲ ಪ್ರೊಟೆಕ್ಟ್ ಆಗುತ್ತೆ. ಮೇಯ್ನ್ ಅದ್ರ ಫಂಕ್ಷನ್ ಇರೋದೇ ಅದಕ್ಕೆ. ಸ್ಟೇಷ್ನರಿನಲ್ಲಿ ನೀವು ಮೂವಿಂಗಲ್ಲಿ ಬಿದ್ದಾಗ ನೀವೇನು ಮಾಡೋಕ್ಕಾಗಲ್ಲ, ಅದು ಉಜ್ಕೊಂಡು ಹೊಡೋಗುತ್ತೆ ಎಲ್ಲನೂ, ಅದನ್ನು ಕರಗೋಗಿ ಫೇರಿಂಗ್ಸು ತಿರ್ಗಾ ಹೊಡೆದೋಗುತ್ತೆ. ಅಂದರೆ ನೀವು ಯಾವ ಸ್ಪೀಡಲ್ಲಿ ಬೀಳ್ತಾ ಇದ್ದೀರಾ ಅನ್ನೋದ್ರ ಮೇಲೆ ಮ್ಯಾಟ್ರು. ಬಟ್ ಯೂಶ್ವಲಿ ಮೋಸ್ಟ್ ಆಫ್ ದ ಟೈಮ್ಸ್ ಇದು ಫೇರಿಂಗ್ಸ್ನ ಪ್ರೊಟೆಕ್ಟ್ ಮಾಡಿಬಿಡುತ್ತೆ. ನೇಕೆಡ್ ಬೈಕ್ಸಲ್ಲಿ ಏನಂತ ಫೇರಿಂಗ್ಸ್ ಇಲ್ಲ ಅಂದ್ಕೊಳ್ಳಿ, ಈ ಫ್ರಂಟ್ ಮಾಸ್ಕು ಇದೆಲ್ಲ ಹೇಳ್ತಾರದು ಅವೆಲ್ಲ ಪ್ರೊಟೆಕ್ಟ್ ಆಗುತ್ತೆ. ಎಸ್ಪೆಷಲಿ ನಿಂತಿದ್ದಾಗ ಬಿದ್ದಾಗ, ಇವಾಗ ನಿಂತಿದ್ದಾಗ ಇದಿಲ್ಲ ಅಂದ್ಕೊಳ್ಳಿ, ನಿಂತಿದ್ದಾಗ ಸುಮ್ಮನೆ ಬಿತ್ತು ಗಾಡಿ ಸ್ಟ್ಯಾಂಡ್ ಹಾಕಿದಾಗ, ಆವಾಗ ಸುಮ್ಮನೆ ಹೋಗುತ್ತೆ, ಈ ಫುಲ್ ಡೂಮೇ ಔಟ್ ಹೋಗುತ್ತೆ. ಅದಕ್ಕೆ ಬದಲು ಇದಿದ್ದರೆ ಅದ್ರ ಮೇಲೆ ನಿಂತ್ಕೊಳ್ಳುತ್ತೆ ಗಾಡಿ, ಈ ಡೂಮ್ ಪ್ರೊಟೆಕ್ಟ್ ಆಗುತ್ತೆ. ಮೈನ್ ಸ್ಟೇಷ್ನರಿನಲ್ಲಿ ಪ್ರೊಟೆಕ್ಟ್ ಆಗೋಕ್ಕೆ ಅದು ಇರೋದು, ಪ್ರೊಟೆಕ್ಟ್ ಮಾಡೋಕ್ಕೆ. ಅದಕ್ಕೆ ಇವೆರಡು ಇಂಪಾರ್ಟೆಂಟಾಗಿ ನಾನು ಫಸ್ಟೇ ಹಾಕ್ಸಿದ್ದು. ಇನ್ನು ಮಿಕ್ಕಿದೆಲ್ಲ ಆರಾಮಾಗಿ ಹಾಕಿಸ್ಕೋಬೋದು ಗುರು, ಏನು ತೊಂದರೆ ಇಲ್ಲ. ಇನ್ನು ನಾನು ಅವ್ರ ಗಾಡೀಲಿ ನಮ್ಮ ಅಭಿಲಾಷ್ ಅವ್ರದ್ದು ಇವೋನಲ್ಲಿ ನೋಡಿದ್ದು ಇದು ಟ್ಯಾಂಕ್ ಗಾರ್ಡು ಮತ್ತು ತೈ ಇಲ್ಲಿ ಇದು ಬರುತ್ತಲ್ಲ ಟ್ಯಾಂಕ್ ಪ್ಯಾಡು, ಆಮೇಲೆ ತೈ ಪ್ಯಾಡು, ಅದೆರಡು ನೋಡೋಣ, ಅದೆರಡು ಸಿಕ್ಕರೆ ಹಾಕ್ಸ್ಕೊಳೋಣ. ಅದು ಬೇಕು ಆ್ಯಕ್ಚುಲಿ. ಅದು ಹಿಂಗೆ ಕುತ್ಕೊಂಡು ಡಕ್ ಮಾಡ್ಕೊಂಡು ಓಡಿಸ್ತೀವಲ್ಲ, ಆವಾಗ ಟ್ಯಾಂಕ್ನ ಗ್ರಿಪ್ಪಾಗಿ ಹಿಡ್ಕೊಂಡು ಕುತ್ಕೋಬೋದು, ಅದಿದ್ದರೆ ಸೈಡಲ್ಲಿ ಟ್ಯಾಂಕ್ ಪ್ಯಾಡ್ ಇದ್ದರೆ. ಇಲ್ಲಾಂದರೆ ಇದು ನೈಸ್ ಇರುತ್ತೆ ಇದ್ರದ್ದು ಫೇರಿಂಗ್ಸ್ ಎಲ್ಲ, ಹಿಡಿಯೋಕ್ಕಾಗಲ್ಲ ಟ್ಯಾಂಕ್ನ, ಜಾರ್ಬಿಡ್ತೀವಿ ಮುಂದಕ್ಕೆ. ಸೊ ಅದೊಂದು ಬೇಕು. ಅದು ಬಿಟ್ಟರೆ ಅಷ್ಟೇ ಗುರು, ನಾನು ಇನ್ನೇನು ಇದಕ್ಕೆಲ್ಲ ಆಕ್ಸೆಸರೀಸ್ ಎಲ್ಲ ಬೇರೆ ಅನ್ವಾಂಟೆಡ್ ಸ್ಟಫ್ ಎಲ್ಲ ನಾನು ಏನು ಹಾಕ್ಸಲ್ಲ. PPF ಕೂಡ ಇದಕ್ಕೆಲ್ಲ ಏನು ಮಾಡಿಸಲ್ಲ ನಾನು, PPF ಎಲ್ಲ. ಸಿ ಫಸ್ಟ್ ಆಫ್ ಆಲ್ ಟೂ ವೀಲರ್ಗೆ PPF ಏನಂತ ಲಾಜಿಕಲ್ ಐಡಿಯಾ ಅಲ್ಲ, ಯಾಕಂದರೆ ಇದ್ರ ಸರ್ಫೇಸ್ ಏರಿಯಾ ತುಂಬ ಚಿಕ್ಕದು. ಇದಕ್ಕೆಲ್ಲ ಏನು ಸ್ಟೋನ್ ಚಿಪ್ ಆಗುತ್ತೆ, ಏನೇನೋ ಆಗುತ್ತೆ, ಸ್ಕ್ರ್ಯಾಚ್ ಆಗುತ್ತೆ, ಅದೆಲ್ಲ ತುಂಬ ಕಮ್ಮಿನೇ. ಇದಕ್ಕೆ ಸರ್ಫೇಸ್ ಏರಿಯಾ ತುಂಬ ಕಮ್ಮಿ ಇದೆಯಲ್ಲ. ಕಾರ್ಗಳಿಗಾದರೆ ದೊಡ್ಡ ದೊಡ್ಡ ಬಾನೆಟ್, ಸರ್ಫೇಸ್ ಏರಿಯಾ ಜಾಸ್ತಿ, ಅಲ್ಲಿ ಕಲ್ಲು ಹೊಡೆಯೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಸ್ಕ್ರ್ಯಾಚ್ಗಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಕಾರ್ಗಳಿಗೆ. ಸೊ ಅವಕ್ಕೆ PPF ಬೇಕು, ಒಳ್ಳೆ ಬ್ರ್ಯಾಂಡ್ PPF, ಲೋಕಲ್ PPF ಅಲ್ಲ, ಒಳ್ಳೆ ಬ್ರ್ಯಾಂಡ್ PPF ಹಾಕಿದ್ರೆ ಒಳ್ಳೆ ಬ್ರ್ಯಾಂಡ್ ಹಾಕಬೇಕು, ಇಲ್ಲ ನಾನು ಹಾಕಲೇಬಾರ್ದು ಗುರು, ಅಷ್ಟೇ ಬೇಸಿಕ್ ಲಾಜಿಕ್ PPFದು. ಸೊ ನಾನು ಈ ಬೈಕಿಗೆ PPF ಎಲ್ಲ ಏನು ಮಾಡಿಸಲ್ಲ, ಇದು ಬೇಕಾಗೂ ಇಲ್ಲ. ಎಲ್ಲ ಪ್ಲಾಸ್ಟಿಕ್ ಪಾರ್ಟ್ಸ್ ಇವೆಲ್ಲ, ಏನಾಗುತ್ತೆ, ಏನೂ ಆಗಲ್ಲ. ಸರ್ಫೇಸ್ ಏರಿಯಾ ಕೂಡ ಕಮ್ಮಿ, ಇದಕ್ಕೆಲ್ಲ ಏನು ಸ್ಟೋನ್ ಚಿಪ್ ಹೊಡೆಯೋದು ಅವೆಲ್ಲ ಸುಳ್ಳು ಇದಕ್ಕೆ. ಅದೇ ಹಾಕ್ಸಿದ್ರೆ ಟ್ಯಾಂಕ್ ಪ್ಯಾಡು, ಟೈ ಪ್ಯಾಡ್ಸ್ ಒಂದು ಹಾಕ್ತೀನಿ. ಬಿಟ್ಟರೆ ಅಫ್ಕೋರ್ಸ್ ಫೈನಲ್ ಬಾಸ್ ಆಫ್ ಆಕ್ಸೆಸರೀಸ್ ಬರ್ತಾ ಇದೆ, ಅದನ್ನು ಆರ್ಡ್ರ್ ಮಾಡಿದ್ದೀನಿ. ಫಸ್ಟ್ ಸರ್ವಿಸ್ ಆದಮೇಲೆ ಹಾಕ್ತೀನಿ. ಏನು ಎತ್ತ ಅದನ್ನೇ ಹೇಳಲ್ಲ, ಬಿಟ್ಟು ಹೇಳಲ್ಲ, ನೀವೇ ಅರ್ಥ ಮಾಡ್ಕೊಬೇಕು. ನೋಡ್ತೀರಾ ಎಲ್ಲ ಫಸ್ಟ್ ಸರ್ವಿಸ್ ಆದಮೇಲೆ ಅದೊಂದು ಹಾಕ್ತೀನಿ ಫೈನಲ್ ಬಾಸು, ಅಷ್ಟೇ. ಅಲ್ಲಿಗೆ ಇನ್ನೇನು ಖರ್ಚು ಮಾಡಲ್ಲ ಈ ಗಾಡಿ ಮೇಲೆ, ಸುಮ್ಮನೆ ಎಲ್ಲ ಏನೂ ಹಾಕಲ್ಲ ನಾನು. ಅಬ್ಸಲ್ಯೂಟ್ಲಿ ನೆಸಸರಿ ಇದ್ದರೆ ಮಾತ್ರ ಹಾಕ್ಸ್ತೀನಿ, ಇಲ್ಲ ಅಂದರೆ ಏನು ಬೇಕಾಗಲ್ಲ. ಇನ್ನು ಇದಕ್ಕೆ ಪ್ಯಾಡಾಕ್ ಸ್ಟ್ಯಾಂಡ್ ಒಂದು ಬೇಕು. ಪ್ಯಾಡಾಕ್ ಸ್ಟ್ಯಾಂಡ್ ಆ್ಯಕ್ಚುಲಿ ನನ್ನ ಡುಕಾಟಿದೇನೆ ಇದೆ, ಮನೇಲೇ ಇದೆ. ನಾನು ಡೆವಿಲ್ಗೆ ತರಿಸಿದ್ನಲ್ಲ ಅದಿನ್ನೂ ಇದೆ. ಮೋಸ್ಟ್ಲಿ ಅದೇ ಆಗುತ್ತೆ ಇದಕ್ಕೆ, ಇದಕ್ಕೂ ಸೇಮು ಲೆಫ್ಟ್ ಸೈಡು ಸಿಂಗಲ್ ಸೈಡೆಡ್ ಸ್ವಿಂಗ್ ಆಮಲ್ಲ, ಅದರದ್ದೇ ಪ್ಯಾಡಾಕ್ ಆಗುತ್ತೆ. ಆಗಿಲ್ಲ ಅಂದರೆ ಅದ್ರದ್ದೊಂದು ಬಾಬಿನ್ ತರಿಸ್ಬೇಕು ಅಷ್ಟೇ. ಪ್ಯಾಡಾಕ್ದು ಇದು ಬರುತ್ತಲ್ಲ, ಅದು ಒಳಗಡೆ ಹೋಗುತ್ತಲ್ಲ ರಾಡು, ಆ ರಾಡ್ ಒಂದು ತರಿಸ್ಬೇಕಷ್ಟೇ. ಇದ್ರದ್ದು ಏನೋ ಸೈಜ್ ಡಿಫ್ರೆನ್ಸ್ ಇದ್ದರೆ ಡಯಾಮೀಟ್ರು, ಇಲ್ಲ ಅದೇ ಸೈಜೇ ಅಂದರೆ ಆರಾಮಾಗಿ ಫಿಟ್ ಆಗುತ್ತೆ. ನೋಡೋಣ ಮನೆಗೆ ಹೋದ್ಮೇಲೆ ಚೆಕ್ ಮಾಡ್ತೀನಿ ಅದಾಗುತ್ತಾ ಇಲ್ವಾ ಅಂತ. ಇವಾಗ ಫುಲ್ ಟ್ಯಾಂಕ್ ಫ್ಯೂಲ್ ಹೊಡಿಸ್ಬೇಕು. ಆಲ್ರೆಡಿ 3/4 ಟ್ಯಾಂಕ್ ಏನೋ ಇದೆ, 120 ಕಿಲೋಮೀಟರ್ಸ್ ರೇಂಜ್ ತೋರಿಸ್ತಾ ಇದೆ. ನೋಡೋಣ ಮನೆಗೆ ಹೋಗಕ್ಕೆ ಮುಂಚೆ ಒಂದು ಸರಿ ಓಡಿಸ್ಬಿಡ್ತೀನಿ, ಯಾಕಂದರೆ ಅದು ನಮ್ಮ ಮನೆ ಪಕ್ಕ ಇಲ್ವಲ್ಲ ಬಂಕ್, ಅದೇ ಪ್ರಾಬ್ಲಮ್ಮು. ತಿರ್ಗಾ ಇದಕ್ಕೆ ಓಡಿಸ್ಬೇಕಂದ್ರೆ ಇಷ್ಟು ದೂರ ಬರಬೇಕು, ಅದಕ್ಕೆ ಬದಲು ಹೋಗೋಗೆ ಫುಲ್ ಟ್ಯಾಂಕ್ ಮಾಡ್ಕೊಂಡು ಹೋಗ್ಬಿಟ್ರೆ ನಾನು ನೆಕ್ಸ್ಟ್ ಮನೆಯಿಂದ ಆಚೆ ಗಾಡಿ ತೆಗಿಯುವಾಗ ಈಸಿ ಆಗುತ್ತೆ.
ಸೊ ಇದಕ್ಕೆ ಬಿಗ್ಗೆಸ್ಟ್ ಚಾಲೆಂಜ್ ಇರೋದೇ ಇವಾಗ XP100 ನಾನು ಹೆಂಗೆ ಮೇಂಟೈನ್ ಮಾಡಲಿ ಎಲ್ಲ ಕಡೆ ಅನ್ನೋದೇ ದೊಡ್ಡ ಚಾಲೆಂಜ್ ಇವಾಗ. ಯಪ್ಪ ಕ್ಲಚ್ಚು ಜಾಸ್ತಿ ಹಿಡ್ಕೊಳಕ್ಕಾಗಲ್ಲ ಗುರು, ಇದರಲ್ಲಿ ಹೆವಿ ಇದಿದೆ, ಹಾರ್ಡಿದೆ ಕ್ಲಚ್ಚು. ಅಂದರೆ ಸ್ಪ್ರಿಂಗ್ ಟೆನ್ಷನ್ ತುಂಬ ಸ್ಟ್ರಾಂಗ್ ಇದೆ ಇದರಲ್ಲಿ. ಸೊ 4 ಆರ್ಮ್ಸ್ ಬಂದ್ಬಿಡುತ್ತೆ ನನಗೆ ಹಿಂಗೆ ಮಾಡಿ 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 ಲೆಫ್ಟ್ ಹ್ಯಾಂಡು. ಒಳ್ಳೆ ವರ್ಕೌಟು 4 ಆರ್ಮ್ಸ್ಗೆ. ಆಮೇಲೆ ಈ ಬಿಸಿಲು, ಈ ಹೀಟಲ್ಲಿ ಶಿವನೇ ಶಂಭುಲಿಂಗ. ಸಿಟಿಗೆ ಅಲ್ಲವೇ ಎಲ್ಲ ಡಲ್ಲಿಂಗ್ಸಿ ದೊಡ್ಡ ದೊಡ್ಡ ಗಾಡಿಗಳು ವೇಸ್ಟು ಸಿಟೀಲಿ ಓಡಿಸೋದು. ಅಯ್ಯಪ್ಪ ಕ್ಲಚ್ ಹಿಡ್ದು ಅವನು ಏನು, ಅಯ್ಯೋ ಶುರು. ಎಲ್ಲ ರೋಡಲ್ಲೂ ಈ ಥರದ್ದು ಏನಾದರೂ ಒಂದು ಇನ್ಸಿಡೆಂಟ್ ಆಗ್ತಾನೇ ಇರುತ್ತೆ. ಕಾರು ಯಾರೋ ಗುತ್ಕೊತಾರೆ, ಇನ್ನೇನೋ ಮಾಡ್ತಾರೆ. ಅವಳು ಎತ್ಕೊಂಡ ಲಾಂಗ್ ಎತ್ತದ ಲಾಂಗು. ನಡೀರೋ ಸಾಕುಲೇ, ಬೆಂಗಳೂರಲ್ಲಿ ಇದೆಲ್ಲ ಕಾಮನ್ನು, ನಾಟ್ ವರ್ತ್ ಇಟ್. ಏನು ಮಾಡಿದ್ರು ಅಷ್ಟೇ, ಇಷ್ಟು ಜನ ಇದ್ಮೇಲೆ ಏನೋ ಒಂದು ಟಚ್ ಆಗುತ್ತೆ, ಏನು ಮಾಡೋಕ್ಕಾಗತ್ತೆ. ಅಯ್ಯಯ್ಯೋ ಇಲ್ಲಿ ನಾನು ಕ್ಲೋಸ್ ಮಾಡಿಕೋನಲ್ಲ ನನ್ನ ಮಗನು. ಥೋತ್ತೇರಿಕೆ ಏನು ಗುರು ಇದು ಸಾವು. ಅಪ್ಪ ಏನು ಗುರು ಹಿಂಗೆ ನುಗ್ಗತ್ತೆ ಇದು. ಫುಲ್ ಲೋ ಪವರ್ ಮಾಡೋದಿದೆ. ಹೇಳ್ದು ಬಿಸಾಕ್ತಾ ಇದು. ಇದನ್ನು ಕಂಟ್ರೋಲ್ ಮಾಡೋದು ತುಂಬ ಕಷ್ಟ. ಫಾಸ್ಟಾಗಿ ಓಡಿಸ್ದೆ. ಫುಲ್ ಟ್ಯಾಂಕ್ XP100 ನೋಡಿ, ಇಲ್ಲಿ ಟ್ಯಾಂಕ್ ಮೇಲೆ ಕೊಟ್ಟಿದ್ದಾನೆ E5 E10 ಅಷ್ಟೇ ಈ ಗಾಡಿ ರೆಡಿ ಇರೋದು. ಎಥನಾಲ್ 5%, ಎಥನಾಲ್ 10%, ಎರಡೂ ಹೋಗಿ. ಇಂಟ್ರೆಸ್ಟ್ ಪುಟಿಂಗ್ ದ ವೆಹಿಕಲ್ ಆ್ಯಂಡ್ ಆಪರೇಷನ್. E5 E10 ಅಷ್ಟೇ ಗುರು, E20 ಇಲ್ಲ. ಸೊ XP100 ಈಸ್ ದ ವೇ ಟು ಗೋ. 100ಅಲ್ಲಿ ಎಥನಾಲ್ ಫ್ರೀ, ಎಥನಾಲೇ ಇಲ್ಲ ಆ್ಯಕ್ಚುಲಿ, 0% ಎಥನಾಲ್. ಇದು 168 ಏನೋ ಆಯ್ತಲ್ಲ ಅಕ್ಕ ಇದು ರೇಟು ಮುಂಚೆ 2 ವಾರದಿಂದ. ಹಾಂ ನೋಡಿ ಎಲ್ಲ ಹಾಕಿದ್ದಾನೆ. ನಾವು ಅಟ್ ಜಸ್ಟ್ ₹149 per liter XP100 ಅಂತ. ಬಿಡಿ ಸಾಕು. 30 years of Duke. ಸೊ ಇದು ನೋಡಿ ಫುಲ್ ಆಯಿತು ಈಗ. 225 kilometers ಇದೆ ರೇಂಜು. ಸೊ 1 ಟ್ಯಾಪ್ ಇದಕ್ಕೆ ಆ್ಯಕ್ಚುಲಿ. ಫಸ್ಟು ಫುಲ್ ಟ್ಯಾಂಕ್ ನಮ್ಮ ಗಾಡಿಗೆ. ಅಯ್ಯೋ ಶಿವನೇ ಶಂಭುಲಿಂಗ. ನನಗೆ ಪೆಟ್ರೋಲ್ ಹಾಕ್ಸೋದೇನು ಪ್ರಾಬ್ಲಮ್ ಇಲ್ಲ, ಈ ಪೆಟ್ರೋಲ್ ಬಂಕ್ನ ಹುಡ್ಕೋದೇ ದೊಡ್ಡ ಪ್ರಾಬ್ಲಮ್. XP100 ಮನೆಯಲ್ಲಿ ಇದೆ, ಸ್ಟಾಕ್ ಇದೆ, ಒಂದು 5-6 ರೈಡ್ಗೆ ಆಗೋ ಸ್ಟಾಕ್ ಇದೆ ಮನೇಲಿ. ನೋಡೋಣ ಹೌ ಟು ಲಿವ್ ವಿತ್ ದಿಸ್ ಅಂತ. 225 kilometers ಆನ್ 1 ಫುಲ್ ಟ್ಯಾಂಕ್. ಇದು 17.5 ಲೀಟ್ರ್ ಅಷ್ಟೇ ಇರೋದು ಇದು ಕೆಪಾಸಿಟಿ. ಸೊ 10 ಕಿಲೋಮೀಟ್ರ್ ಅಂದ್ಕೊಂಡ್ರು 175 ಕಿಲೋಮೀಟ್ರ್ ಬರಬೇಕು. ಇದು 225 ತೋರಿಸ್ತಾ ಇದೆ. ಹಂಗಂದರೆ ಏನೋ ಒಂದು 12 ಕಿಲೋಮೀಟ್ರ್ ಮೈಲೇಜ್ ಏನೋ ಬರ್ತಾ ಇದೆ ಅನಿಸುತ್ತೆ ಇದು. ನೋಡೋಣ ಒಂದ್ಸರಿ ಫುಲ್ಲಾಗಿ ನಾನೇ ಟೆಸ್ಟ್ ಮಾಡ್ತೀನಿ. ಇವಾಗಲ್ಲ, ಫಸ್ಟ್ ಸರ್ವಿಸ್ ಆಗ್ಬಿಡಲಿ, ಟೆಸ್ಟ್ ಮಾಡ್ತೀನಿ ಪ್ರಾಪರಾಗಿ ಎಷ್ಟು ಬರ್ತಾ ಇದೆ ಅಂತ. ಸೊ 100 ಆಕ್ಟೇನ್ ಹಾಕೋ ಅಡ್ವಾಂಟೇಜ್ ಏನು ಗೊತ್ತಾ? ಆಕ್ಟೇನ್ ಇದಕ್ಕೆ ಆ್ಯಕ್ಚುಲಿ 95 ಆಕ್ಟೇನ್ನೇ ಸಾಕು, 100 ಏನು ಬೇಕಾಗಿಲ್ಲ. ಸೊ ಹೈ ಆಕ್ಟೇನ್ ನಂಬರ್ ಇರೋದ್ರಿಂದ ಇಂಜಿನ್ನು ನಾಕಿಂಗೇ ಬರೋಲ್ಲ ಇದರಲ್ಲಿ. ಆಮೇಲೆ ಇದರಲ್ಲಿ ಎಥನಾಲೇ ಇಲ್ವಲ್ಲ, ಎಥನಾಲ್ 0% ಆ್ಯಕ್ಚುಲಿ XP100ಅಲ್ಲಿ. ಸೊ ನಿಮಗೆ ಫುಲ್ ಪರ್ಫಾರ್ಮೆನ್ಸ್ ಬರುತ್ತೆ. ಗಾಡಿ ಏನು ಎಷ್ಟು ತಾಕತ್ತು ಪ್ರೊಡ್ಯೂಸ್ ಮಾಡೋಕ್ಕೆ ಡಿಸೈನ್ ಮಾಡಿದ್ದಾರೋ ಅಷ್ಟು ಬರುತ್ತೆ. ಆಮೇಲೆ ನಿಮ್ಗೆ ಯಾವುದೇ ರೀತಿ ನಾಕಿಂಗ್ ಇರೋಲ್ಲ, ಇಂಜಿನ್ದು ಯಾವ ಪ್ರಾಬ್ಲಮ್ ಇರೋಲ್ಲ. ಕಾರ್ಬನ್ ಡೆಪಾಸಿಟ್ಸ್ ಆಗೋಲ್ಲ, ಕೊರೋಡ್ ಆಗೋಲ್ಲ. ಫ್ಯೂಲ್ ಟ್ಯಾಂಕು, ಫ್ಯೂಲ್ ಲೈನ್ಸ್ ಎಲ್ಲ ಕ್ಲೀನಾಗಿರ್ತವೆ, ನೀಟಾಗಿರುತ್ತೆ. ಬೇಸಿಕಲಿ ಈ ಪ್ಯೂರ್ ಪೆಟ್ರೋಲ್ ಇದು XP100. ಸೊ ಅದು ಆ್ಯಕ್ಚುಲಿ ಗಾಡಿಗೆ ತುಂಬ ಒಳ್ಳೆಯದು. ಇದು 95 ಆಕ್ಟೇನ್ ಹಾಕಿದ್ರು ಇವಾಗ 20% ಎಥನಾಲ್ ಇರುತ್ತೆ ಅದರಲ್ಲಿ. ಸೊ ಆದ್ದರಿಂದ ನಿಮಗೆ ಎಫಿಷಿಯನ್ಸಿ ಕಮ್ಮಿ ಆಗುತ್ತೆ, ಮೈಲೇಜ್ ಜಾಸ್ತಿ ಬರೋಲ್ಲ, ಪವರ್ ಜಾಸ್ತಿ ಸಿಗೋಲ್ಲ, ಇಂಜಿನ್ನು ಹಾಳು. ಯಾಕಂದರೆ ಇಂಜಿನ್ ಇದನ್ನು ಟ್ಯೂನಿಂಗು E20ಗೆ ಮಾಡಿರಲ್ಲ, ಓನ್ಲಿ E10ವರೆಗೂ ಅಷ್ಟೇ ಇದು ಟ್ಯೂನಿಂಗ್ ಇರೋದು. ಸೊ ಎಲ್ಲ ರೀತಿಯಿಂದ ಪ್ರಾಬ್ಲಮ್ಸ್, ಅದು ಸಮಸ್ಯೆ. ಆದಷ್ಟು XP100 ಮೇಂಟೈನ್ ಮಾಡ್ಬೇಕು ನಾನು ಇದಕ್ಕೆ. ಅದೇ ಒಳ್ಳೇದು ಇಂಜಿನ್ಗೆ. ಗಾಡಿ ಲೈಫ್ ಬರಬೇಕು, ನಾನು ಲೈಫ್ ಲಾಂಗ್ ಇಟ್ಕೊಬೇಕು ಅಂದರೆ XP100 ಕೊಡಿಸ್ಬೇಕು. ಹಾಂ ಬ್ರೋ, ಆರಾಮಾ? ಸೂಪರ್. ಯಾವರು? ಹೌದಾ? ಫೈನಲಿ ಮೇಡ್ ಇಟ್ ಹೋಮ್. ಏಯ್ ಬಂದನಾ? ಎಲ್ಲಿ ಮಮ್ಮಿ?
ಅದೇ ಯಾವ ಬೈಕ್ ಹೇಳಿದ್ದು? ಯಾವ ಬೈಕ್ ಇದು? ಸೂಪರ್ ಡ್ಯೂಕ್. ಹೆಂಗಿದೆ? ಹಾಂ, ಅಯ್ಯೋ ಹೆಂಗೆ ತೇಜ? ನೀನು ಫಸ್ಟ್ ಟೈಮ್ ಅನ್ಸುತ್ತೆ ಇನ್ ಪರ್ಸನ್ ನೋಡ್ತಾ ಇರೋದಲ್ಲ ಈ ಗಾಡಿನ. ಯಾವತ್ತು ನನ್ನ ಜೊತೆ ಶೋರೂಮ್ಗೂ ಬಂದಿಲ್ಲ ನೀನು ಆ್ಯಕ್ಚುಲಿ ಯಾವತ್ತು. ಹೆಂಗಿದೆ? ಮಾನ್ಸ್ಟರ್ ಥರ ಇದೆಯಲ್ಲ. ಹೌದಾ? ಕುತ್ಕೊಂಡ್ಸರಿ ಗಾಡಿ ಮೇಲೆ ನೋಡೋಣ. ಹಿಡ್ಕೋ ಕೈಯಲ್ಲಿ, ಏನು ತೊಂದರೆ ಇಲ್ಲ. ಹೆಂಗಿರು ರೇರ್ ಸೀಟ್ ಕೂಡ ಇದೆ ಇದರಲ್ಲಿ. ಸೀಟ್ ಒಟ್ಟಿನಲ್ಲಿ ದೊಡ್ಡದಾಗಿದೆಯಲ್ಲ. ಅಂದರೆ ನನ್ನ 2 ಸೀಟ್ ಎಲ್ಲ ತುಂಬ ಚಿಕ್ಕದಿತ್ತು. ಫಾಸ್ಟಾಗಿ ಹೋಗಲ್ಲ, ಫಸ್ಟ್ ಸರ್ವಿಸ್ ಆಗಿಲ್ವಲ್ಲ. ಫಸ್ಟ್ ರೈಡು ನಮ್ಮ ವೈಫ್ಗೆನೆ. ಪೀಸಾಗಿ ಹೋಗ್ಬೋದು ಗುರು ಇದರಲ್ಲಿ. ಡಬಲ್ಸ್ ಹಾಕ್ಕೊಂಡು ಕಂಫರ್ಟಬಲ್ ಆಗಿ ಹೋಗ್ಬೋದು ಆ್ಯಕ್ಚುಲಿ. ಇದು ಲೋ ಪವರಲ್ಲಿದೆ, ಇನ್ನು ಫುಲ್ ಪವರಲ್ಲಿಲ್ಲ. ವಾ, ಇವ್ರು TR ಹಾಕಿ ಸ್ಟಿಕ್ಕರ್ ಆಗಿ ಇತ್ಕೊಂಡು ಹೋಗ್ಬಿಡ್ತು. ಹೆವಿ ಕ್ವಿಕ್ ಗಾಡಿ ಇದು, ತುಂಬ ಬೇಗ ನುಗ್ಬಿಡುತ್ತೆ. ಅದ್ದಿ ಬರೋ. ಮೆತ್ತಿಗೆ ಹೋಗ್ತೀನಿ ಬಾ, ಹಿಂದೆ ಹತ್ತು. ನಿಧಾನಕ್ಕೆ ಹೋಗೋದು. ಏಯ್ ಸುಮ್ಮನೆ ಇರಲ್ಲ, ಅವಳ ಮುಂದೆನೇ ಸ್ಪೀಡ್ ಅಂತ ಇದೆಯಾ? ಫಸ್ಟೇ ಬಡ್ಕೊತಲ್ಲ ಅವಳು. ಗೇಟ್ ಆದಮೇಲೆ ಓಕೆ ಹಿಡ್ಕೊಂಡಿದ್ಯಾ? Finally home guru. The beast is home. ನೋಡಿ ಫ್ಯಾನ್ ಎಲ್ಲ ಹೆಂಗೆ ತಗೋತಾ ಇದೆ ಆಚೆಗೆ. ಸೊ ರೇಡಿಯೇಟರ್ ಹಿಂದೆ ಫ್ಯಾನ್ ಪ್ಲೇಸ್ ಮಾಡಿದ್ದಾರೆ. ಫ್ರಂಟಿಂದ ಸಕ್ ಮಾಡುತ್ತೆ ಏರ್ನ. ಫ್ರಂಟಿಂದ ಫುಲ್ಲು ಏರ್ ಫ್ಲೋ ಹೋಗಿ ಈ ಕಡೆಯಿಂದ ಗಾಳಿ ಬಿಡುತ್ತೆ. ಒಂದೇ ಸೈಡ್ ಏರ್ ಆ್ಯಕ್ಚುಲಿ ಫ್ಯಾನು, 2 ಸೈಡ್ ಇಲ್ಲ. ಆ ಕಡೆ ಮಾತ್ರನೇ ಫ್ಯಾನ್ ಇರೋದು ನೋಡಿ, ಇಲ್ಲಿ ದೊಡ್ಡ ಫ್ಯಾನ್. ಸೊ ಇಲ್ಲಿ ನಿಮಗೆ ಹೀಟ್ ಗಾಳಿ ಹೊಡಿತಾ ಇದೆ ನೋಡಿ. ಸೊ ಇವಾಗ ಪ್ರೋಗ್ರಾಮ್ ಏನಂದರೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಾಯಂಕಾಲ ಪೂಜೆಗೆ ತೊಗೊಂಡೋಗೋಣ. 2 hours later. ಥ್ಯಾಂಕ್ ಯು. ಹೌದಾ? ಇದು 31.5 ಏನೋ ಆಯಿತು. 31.5. ಹಾಂ. ಬ್ರೋ. ಹಾಂ. ಸೊ ಇದೇ ನಮ್ಮ ಮಹಾಗಣಪತಿ ದೇವಸ್ಥಾನ. ನಾವು ಯಾವುದೇ ಗಾಡಿ ತೊಗೊಂಡ್ರು ಇಲ್ಲೇ ಪೂಜೆ ಮಾಡಿಸೋದು. ಕ್ವಿಕ್ಕಾಗಿ ಪೂಜೆ ಮಾಡಿಸೋಣ. ಸೊ ಇಲ್ಲೂ ಅಷ್ಟೇ, ದೇವಸ್ಥಾನಕ್ಕೆ ಹೋದ್ಮೇಲೆ ಏನು ನಾವು ಕ್ಯಾಪ್ಚರ್ ಮಾಡಿದ್ರೆ ಐಫೋನಲ್ಲಿ ಇದ್ದಿದ್ದು ಫುಟೇಜಸ್ ಎಲ್ಲ ಫುಲ್ಲು ಡೀಲ್ ಆಗಿಬಿಟ್ಟು ಅದ್ಯಾವುದು ಇಲ್ಲ. ಆ್ಯಕ್ಚುಲಿ ಒಳ್ಳೊಳ್ಳೆ ಮೆಮೊರೀಸ್ ಇತ್ತು. ಅಂದರೆ ನನ್ನ ರಿಯಾಕ್ಷನ್, ಆ ಪೂಜೆ ನಡೀತಾ ಇದ್ದಿದ್ದು, ನಮ್ಮ ಪೂಜೆ ಮಾಡಿದ್ದು ಫುಲ್ ಆ್ಯಕ್ಚುಲಿ ಕ್ಯಾಪ್ಚರ್ ಮಾಡಿದ್ದು ಐಫೋನಲ್ಲಿ. ಆಮೇಲೆ ನನ್ನ ವೈಫು ನನ್ನ ರಿಯಾಕ್ಷನ್ನು ಎಲ್ಲ ಕ್ಯಾಪ್ಚರ್ ಮಾಡಿದ್ಲಲ್ಲಿ. ಬಟ್ ಎಲ್ಲ ಅನ್ಫಾರ್ಚುನೇಟ್ಲಿ ಐಫೋನ್ ಫುಟೇಜ್ ಇಲ್ಲ. ಬಟ್ ದೆನ್ ಹೆಂಗೋ ಲಕ್ಕೀಲಿ ನಾನು ಮನೆಗೆ ಬಂದಿದ್ದ ತಕ್ಷಣ ಐಫೋನಿಂದ ಡೈರೆಕ್ಟಾಗೆ ರೀಲ್ ಹಾಕಿದ್ದೆ. ಪೂಜೆ ಮಾಡ್ತಾ ಇದ್ದಿದ್ದು ರೀಲು ನೀವು ನೋಡಿರ್ತೀರ ನಾನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋಂಗಿದ್ರೆ. ಸೊ ಅದು ಒಂದೇ ನಮಗೆ ಉಳಿದಿರೋದು ಐಫೋನಲ್ಲಿ. ಅವತ್ತೇನು ನಾನು ಕ್ಯಾಪ್ಚರ್ ಮಾಡಿದೆ ಐಫೋನಲ್ಲಿ,
ಅದೆಲ್ಲ ಫುಟೇಜಸಲ್ಲಿ ಅದೊಂದೇ ಉಳಿದಿರೋದು. ಯಾಕಂದರೆ ನಾನು ಅದನ್ನು ಕಾಪಿ ಮಾಡೋಕ್ಕೆ ಮುಂಚೆನೇ ಡೈರೆಕ್ಟ್ ಐಫೋನಿಂದನೇ ಅಪ್ಲೋಡ್ ಮಾಡಿಬಿಟ್ಟಿದ್ದೆ. ಆ ರೀಲೇನೆ ಸಿಕ್ಕಾಪಟ್ಟೆ ಓಡಿದೆ ಗುರು. ಆಲ್ಮೋಸ್ಟ್ 7.6 ಮಿಲಿಯನ್ ಏನೋ ಓಡಿದೆ. ಆ್ಯಂಡ್ ಇಟ್ ಹ್ಯಾಸ್ ರೀಚ್ ಲೈಕ್ ಕ್ರೇಜಿ. ನಮ್ಮ ಫುಲ್ ಪ್ಯಾನ್ ಇಂಡಿಯಾ ರೀಚ್ ಆಗಿದೆ ಅದು. ನಾನು ಕಮೆಂಟ್ಸಲ್ಲಿ ಅಬ್ಸರ್ವ್ ಮಾಡ್ತಿದ್ದೆ. ಫಸ್ಟು 400-500ಗೆ ಎಲ್ಲ ನಮ್ಮವರೇ ಕಮೆಂಟ್ ಹೊಡಿತಿದ್ರು. ಆಮೇಲೆ ಎಲ್ಲ ಹಿಂದಿಲಿ ಹೊಡಿತವ್ರೆ. ಹಿಂದಿ, ಮಲಯಾಳಮ್, ತಮಿಳ್ ಎಲ್ಲ ಕಡೆ ಹೊಡಿತವ್ರೆ. ಸ್ಟೋರಿಲಿ ಶೇರ್ ಮಾಡೋರು ಅಷ್ಟೇ, ಮೇರಾ ಡ್ರೀಮ್ ಬೈಕ್ ಹೇ, ಮೇ ಲೇನಾ ಚಾಹತಾ ಹೂँ, ಆ ಥರ ಈ ಥರ ಏನೇನೋ ಆಗ್ತವ್ರೆ ಸ್ಟೋರಿಲಿ. ನಾನು ನೋಡ್ತೀನಲ್ಲ, ಸಿಕ್ಕಾಪಟ್ಟೆ ರೀಚ್ ಆಗಿದೆ ಅದಂತೂ. ಸೊ ಅಟ್ಲೀಸ್ಟ್ ಅದೊಂದನ್ನು ನಾನು ಅಪ್ಲೋಡ್ ಮಾಡಿ ಒಳ್ಳೆ ಕೆಲಸ ಮಾಡಿದೆ. ಇಲ್ಲ ಅಂದರೆ ಅದೂ ಇರ್ತಾ ಇರಲಿಲ್ಲ, ಅದೂ ಡಿಲೀಟ್ ಆಗ್ಬಿಟ್ಟಿರೋದು. ಸೊ ಇನ್ಸಿಡೆಂಟಿಂದ ಏನು ಕಲ್ತಿರೋದು ಅಂದರೆ, ತುಂಬ ಓವರ್ ಆರ್ಗನೈಸ್ಡ್ ಆಗಿರೋದು ವೆರಿ ಬ್ಯಾಡ್ ಐಡಿಯಾ. ಜನ ಹೇಳ್ತಾರೆ ಡಿಸಿಪ್ಲಿನ್ಡ್ ಆಗಿರಬೇಕು, ಆರ್ಗನೈಸ್ಡ್ ಆಗಿರಬೇಕು ಅಂತ. ಅದನ್ನು ನಾವು ಸ್ವಲ್ಪ ನೆಕ್ಸ್ಟ್ ಲೆವೆಲ್ ತೊಗೊಂಬಿಟ್ಟು ಓವರ್ ಆರ್ಗನೈಸ್ಡ್ ಆಗಿಬಿಟ್ಟಿದ್ದು. ಇನ್ಮೇಲೆ ಅಷ್ಟೊಂದು ಆರ್ಗನೈಸ್ಡ್ ಆಗಿರಲ್ಲ ಗುರು. ಫೋನಲ್ಲಿ ಇದ್ರೆ ಇದ್ಕೊಳ್ಳಿ ಅಂತ ಬಿಟ್ಬಿಡ್ತೀನಿ. ನಾನು ಡಿಲೀಟೇ ಮಾಡೋಕ್ಕೆ ಹೋಗಲ್ಲ. ನೋಡಿ, ಈ ಥರ ಏನಾದರೂ ಆದರೆ ವಾಪಸ್ ಫೋನಿಂದ ತಿರ್ಗಾ ಕಾಪಿ ಮಾಡ್ಕೋಬೋದು. ಇಲ್ಲ ಅಂದರೆ ಅಲ್ಲೂ ಇಲ್ಲ, ಇಲ್ಲೂ ಇಲ್ಲ, ಎಲ್ಲೂ ಇಲ್ದಂಗೆ ಆಗ್ಬಿಟ್ಟೈತೆ. ನೋಡಿ ಸೌಂಡ್ ಹಿಂದೆಯಿಂದ ಬರ್ತೈತೆ. ಆ್ಯಕ್ಚುಲಿ ಒಂದೊಂದು ಟೈಮಲ್ಲಿ ನಾನು ವೈಫೈ ಕರೆಕ್ಟ್, ಅವಳು ಎಲ್ಲ ಟೈಮು ಕಾಪಿ ಮಾಡ್ತಾಳೆ, ಡಿಲೀಟೇ ಮಾಡಲ್ಲ ಫೋನಲ್ಲಿ. ಲೈವ್ ಹೋಗೋವ್ರಿಗೆಲ್ಲ ಫೋನ್ ಸಾಯೋವರೆಗೂ ನೀನು ಡಿಲೀಟ್ ಮಾಡಲ್ಲ. ಸೊ ಒಂದು ರೀತಿಯಲ್ಲಿ ಅವಳೇ ಕರೆಕ್ಟ್ ಇಲ್ಲ, ಹಿಂಗೆ ನಾನೇ ತಪ್ಪು. ನಾನು ತುಂಬ ಎಲ್ಲ ನೀಟಾಗಿ ಆರ್ಗನೈಸ್ಡ್ ಆಗಿ ಕ್ಲೀನಾಗಿ ಇಟ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಬಟ್ ದಟ್ ಇಸ್ ಗಲೀಜ್ ನೀನು ಕ್ಲೀನ್ ಅಂತ ಇದೆಯಾ? ಇವ್ನು ಏನು ಮಾಡ್ದ ಗೊತ್ತಾ, ಅವತ್ತೆಲ್ಲ ಹೋಗ್ಬೇಕಾಗಿತ್ತು, ನೆಕ್ಸ್ಟ್ ಡೇ ರೈಡ್ ಹೋಗ್ಬೇಕಿತ್ತು. ಆ್ಯಕ್ಚುಲಿ ಅವ್ರಿಗೂ ಫೋನ್ ಮಾಡ್ಬಿಟ್ಟು, ಇಲ್ಲ ಬ್ರೋ ಏನೇನೋ ಹೇಳ್ಬಿಟ್ಟು ಹೋಗ್ಲಿಲ್ಲ. ಫುಲ್ ನೈಟ್ ಕುತ್ಕೊಂಡಿದ್ದಾನೆ, ಫುಲ್ ನೈಟು. ಆಮೇಲೆ ತಿರ್ಗಾ ಬೆಳಗ್ಗೆನೂ ಬೇಗ ಎದ್ದು ಮತ್ತೆ ಕುತ್ಕೊಂಡಿದ್ದ. ಆಮೇಲೆಲ್ಲ ಆಚೆ ಹೋಗಿ ಬಂದು ಸಿಸ್ಟಮು ಆಫ್ ಮಾಡಿಲ್ಲ, ಮತ್ತೆ ಮಾಡ್ದ. ಇವ್ನು ಏನು ಅಷ್ಟು ಈಸಿಯಾಗಿ ಬಿಡಲ್ಲ. ಒಂದು 3 ದಿವಸ ಟ್ರೈ ಮಾಡ್ದ. ಆಮೇಲೆ ಇದು ದೇವರೇ ಬಂದರೂ ಮಾಡೋಕ್ಕಾಗಲ್ಲ ಅಂತ ಗೊತ್ತಾಯ್ತು. ಆಮೇಲೆ ಸುಮ್ಮನಾಗೋದೆ. ನಾನು ಐಫೋನಲ್ಲೂ ರಿಕವರ್ ಮಾಡೋಕ್ಕೆ ಟ್ರೈ ಮಾಡಿದೆ. ಯಾಕಂದರೆ ಐಫೋನಲ್ಲಿ ಕಾಪಿ ಮಾಡಿ ಡಿಲೀಟ್ ಮಾಡ್ದಲ್ಲ, ಐಫೋನಲ್ಲಿ ರಿಕವರಿ ಟ್ರೈ ಮಾಡಿದೆ. ಸಿಸ್ಟಮಲ್ಲಂತೂ ಆಗ್ತಾ ಇರಲಿಲ್ಲ, ಅದು ಇಂಡೆಕ್ಸಿಂದ ಹೊಟ್ಟೋಗಿತ್ತು. ಏನೇನೋ ಟ್ರೈ ಮಾಡಿಬಿಟ್ಟೆ ಗುರು, ಆಗಿಲ್ಲ. EaseUS, ರಿಕುವಾ, ಸ್ಟೆಲ್ಲಾರು ಎಲ್ಲ ಟ್ರೈ ಮಾಡಿಬಿಟ್ಟಿದ್ದೀನಿ. What's gone is gone. You know what? If you want to irritate DV, okay, if you want to make him work like this, ಒಂದು ನಿಮಿಷನೂ ಟೈಮ್ ಕೊಡಿದೆ ಅಂದರೆ ಅವನ ಹತ್ರ ಏನೋ ಒಂದಿರುತ್ತೆ. ಏನಾಗಲಿ, ಒಂದು ಪಿನ್ನೇ ಆಗಲಿ, ಒಂದು ಸೇಫ್ಟಿ ಪಿನ್ನೇ ಆಗಲಿ, ಅದು ಎತ್ಕೊಂಡು ಎಲ್ಲನ ಹಾಕ್ಬಿಡ್ಬೇಕು. ಅವನು ಸಿಗೋವರೆಗೂ ಬಿಡಲ್ಲ. ಸೇಫ್ಟಿ ಒಂದು ಚಿಕ್ಕ ಪಿನ್ನು ಅದನ್ನೆಲ್ಲನ ಎತ್ತಿಟ್ಬಿಡ್ಬೇಕು, ಬಚ್ಚಿಟ್ಬಿಡ್ಬೇಕು. ಅವ್ನು ಹುಡುಕಿ ಅದು ಸಿಗೋವರೆಗೂ ಅವ್ನು ಬಿಡಲ್ಲ. ಅದೊಂಥರ ಕಾಯಿಲೆ ಇದೆ ನನಗೆ. ನನ್ನ ಹತ್ರ ಇರೋದು ಏನಾದರೂ ಒಂದು ಮಿಸ್ ಆಯಿತು ಅಂತ ಇಟ್ಕೊಳ್ಳಿ, ನಾನು ಎಲ್ಲೋ ಇಟ್ಟಿರ್ತೀನಿ, ಏನೇನೋ ಮಾಡಿರ್ತೀನಿ, ಅದಿಲ್ಲ ಅಲ್ಲಿ ಅಂದರೆ ತಲೆ ಕೆಟ್ಟೋಗುತ್ತೆ. ನಾನು ಒಂಥರ ಮಾಲ್ ಫಂಕ್ಷನ್ ಆಗ್ಬಿಡ್ತೀನಿ. ನನ್ನ ಬ್ರೈನ್ ಒಂಥರ ಶಾರ್ಟ್ ಸರ್ಕ್ಯೂಟ್ ಆಗ್ಬಿಡುತ್ತೆ. ಸಿಗೋವರೆಗೂ ಬಿಡಲ್ಲ. ಅದೇ ನಾನು ಹೇಳಿದ್ನಲ್ಲ, ಚಿಕ್ಕ ಪಿನ್ ಯೂಸ್ಲೆಸ್ ಅಂತಾನೂ ಇರ್ಬೋದು, ಬಟ್ ಅದು ಅವಂದಾಗಿರ್ಬೇಕು, ಅವಾಗ ಹುಡುಕ್ತಾರೆ. ಅದು ಒಂದು ಫಿಲಮ್ ಐತೆ ತೆಲುಗುನಲ್ಲಿ, ನಾದಿ అనేది ₹1 ಕೂಡ ಓದಲ್ನು ಅಂತ. ರೂಪಾಯಿ ಎಲ್ಲ ನೀನು ಥಿಂಗ್ಸ್ ಲೇನು ಮಾಡಿದ್ವಿ, ನಂದು ಅಲ್ಲದೆ ಇರೋ ₹1 ಆದರೂ ನಂಗೆ ಬೇಕಾಗಿಲ್ಲ, ನಂದಾಗಿದ್ರೆ ₹1 ಬಿಡಲ್ಲ ಅಂತ. ನಾನು ಅದಕ್ಕೆ ಒಪ್ಪೋಸಿಟ್. ಇವಳು ಫುಲ್ ಉಲ್ಟಾ, ಹೋಯ್ತು ಬಿಟ್ಟಾಕ್ ಅದನ್ನೆಲ್ಲ ಯಾವನ್ ಹುಡುಕ್ತಾನೆ. ಅದು ಎಷ್ಟನಾಗಿರ್ಲಿ, ಎಷ್ಟು ವ್ಯಾಲ್ಯೂದನಾಗಿರ್ಲಿ, ಅಯ್ಯೋ ಹೋಯ್ತಾ ಆಯ್ತು. ಅಷ್ಟು ಟ್ರೈ ಕೂಡ ಮಾಡಲ್ಲ ಗುರು ಇವಳು, ಹುಡ್ಕಕ್ಕೆ ಟ್ರೈನೂ ಮಾಡಲ್ಲ ಅಷ್ಟೇ. ಒಂದ್ಸತಿ ನಾನು ಇರೋದೇ ಹಂಗೆ, ಟೋಟಲಿ ಆಪೋಸಿಟ್ ನಾನು ಇವಳು. ಟೋಟಲಿ ಯಾರಾದರೂ ಡಿವಿನ ಇರಿಟೇಟ್ ಇವಾಗ ನನ್ನ ಯಾರನ್ನ ಕಿಡ್ನಾಪ್ ಮಾಡಿಬಿಟ್ರೆ ನೀನು ಫುಲ್ ಇರಿಟೇಟ್ ಆಗೋಗ್ಬಿಡ್ತೀಯಲ್ಲ. ಎಲ್ಲಿ ಸಿಗ್ತಾ ನನ್ನ ಮೇಲೆ ಪ್ರೀತಿಗಲ್ಲ, ಹಿಂಗೆ ಕಳ್ದೋದ್ಲು, ಹಿಂಗೆ ಹುಡುಕ್ಬೇಕು, ಎಲ್ಲಿದ್ದಾಳೆ ಫಿಲಮ್ ಆ ಥರ. ಏನದು ಮೈಕೈ ಓದಿಸ್ತಾ ಇದೆಯಾ ಬೆಳಿಗ್ಗೆ? ಸೊ ಇದೊಂದು ಕಾಯಿಲೆ ಇದೆ ನನಗೆ. ಇದನ್ನು ಸ್ವಲ್ಪ ಸರಿಪಡಿಸ್ಕೋಬೇಕು. ಈ ವರ್ಷದ ಗೋಲ್ ಇದೆ ನಂದು. ಜಾಸ್ತಿ ಆರ್ಗನೈಸ್ಡು, ಜಾಸ್ತಿ ಡಿಸಿಪ್ಲಿನ್ಡು, ಜಾಸ್ತಿ ಓವರ್ OCD ಇದೆಲ್ಲ ಬಿಟ್ಬಿಡ್ಬೇಕು. ನಾನು ಸ್ವಲ್ಪ ಚಿಲ್ಲಾಗಿ ತೊಗೊಬೇಕು ಲೈಫ್ನ, ಅವಾಗ ನೆಟ್ಟಿಗಿರುತ್ತೆ ಗುರು. ನಾನೇ ಅಬ್ಸರ್ವ್ ಮಾಡಿದ್ದೀನಿ. Hey bro. Oh hi. ಇಲ್ವಾ ಅಷ್ಟೇ ಡಾರ್ಲಿಂಗ್ಸ್, ಪೂಜೆ ಆಗೋಯ್ತು ಅಫಿಷಿಯಲಿ. ಬೇಸ್ನ ಇನ್ನು ಯಾವುದೇ ವಿಘ್ನಗಳಿಲ್ಲದೆ ಅನ್ಲೀಶ್ ಮಾಡ್ಬೋದು. ಸೊ ಏತರ್ ಬಂದು ಇಳ್ಕೊ, ಶೋರೂಮಲ್ಲೇ ಇದೆ ಏತರ್. ಅದನ್ನು ತಿರ್ಗಾ ನಾನು ನಾಳೆ ಹೋಗಿ ತರಬೇಕು. ಇವತ್ತಾಗಲ್ಲ, ಸ್ವಲ್ಪ ಕೆಲಸಗಳಿದ್ದಾವೆ. ಏನಾಯಿತು? ಹೊಸ ಗಾಡಿ ಸ್ಮೆಲ್. ಅದು ಹೊಸ ಗಾಡಿದು ಮೆಟಲ್ದು ಸ್ಮೆಲ್ ಬರುತ್ತೆ. ಆ ಸ್ಮೆಲ್ಲೇ ಒಂಥರ ನಶೆ ಹೊಸ ಗಾಡಿದು. ಘಮ್
ಅಂತೈತೆ ಮಗನ ಫ್ಯಾನ್ ನೋಡು ಪಾರ್ಟಿಲೇದ ಪುಷ್ಪ ನೋಡಿ DRLs ರೆಕಾರ್ಡ್ ಮಾಡ್ತಾ ಇದ್ದಿದ್ದಲ್ಲ ದಸೀಟ್ ಎಷ್ಟು ಬ್ರೈಟ್ ಇದೆ ನೋಡು ಲೈಟ್ಸು ಇರೋ ಲಾಕ್ ಆಗುತ್ತೆ ನೋಡೋಣ ಆಗಿಲ್ಲ ಹಾಂ ಈಗ ಆಯಿತು ಅಷ್ಟೇ ಗುರು ಎಲ್ಲ ಕೀಲೆಸ್. ಸೊ ನೋಡಿದ್ರೆ ಡಾರ್ಲಿಂಗ್ಸ್, ಫೈನಲಿ ದ ಬೀಸ್ಟ್ ಈಸ್ ಹೋಮ್. ಪಾಕ್ಟ್ ಇಲ್ಲೇ ಕೆಳಗಡೆ ಇದೆ ಬೀಸ್ಟು. ಸಖತ್ ಖುಷಿ ಆಗುತ್ತೆ ಒಂಥರ. ಅದು ಹೊಸ ಬೈಕ್ದು ಒಂಥರ ಸ್ಮೆಲ್ ಬರುತ್ತೆ, ಆ ಮೆಟಲ್ ಬಿಸಿ ಹೀಟ್ ಆಗುತ್ತಲ್ಲ, ಒಂಥರ ಸ್ಮೆಲ್ ಬರುತ್ತೆ ಆ ಹೊಸ ಬೈಕ್ದು. ಆಲ್ಮೋಸ್ಟ್ ಒಂದು 1000-2000 ಕಿಲೋಮೀಟರ್ಸ್ವರೆಗೂ ಇರುತ್ತೆ ಆ ಸ್ಮೆಲ್ಲು, ನೀವು ಒಂದಷ್ಟು ಸರಿ ವಾಶ್ ಮಾಡಿಸೋವರೆಗೂ. ಸೊ ಅದೊಂಥರ ನಶೆ ಅದು. ಸೊ ಆ ಮಾತನ್ನು ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಡಾರ್ಲಿಂಗ್ಸ್. ಸಿಗೋಣ ನೆಕ್ಸ್ಟ್ ವೀಡಿಯೋನಲ್ಲಿ, ನೆಕ್ಸ್ಟ್ ರೈಡ್ನಲ್ಲಿ. ಸಿ ಯು ಸೂನ್. ಒನ್ಸ್ ಅಗೇನ್ ಯುಗಾದಿ ಹಬ್ಬದ ಶುಭಾಶಯಗಳು. ಜೋರಾಗಿ ಹಬ್ಬ ಮಾಡಿರಿ, ನಾಳೆ ಜೋರಾಗಿ ಹೊಸ್ತೋಡಕ್ಕೂ ಮಾಡಿರಿ. ಸಿಗೋಣ ಹಂಗಾರೆ, ಟಳಾ ಬಾಯ್.